Hello, in this video, we'll discuss Lawley Road by R.K. Narayan. Namaskara and welcome to my channel. ಈ ಒಂದು ವಿಡಿಯೋ ನಾವೇನಪ್ಪ ಅಂತಂದ್ರೆ ಲಾಲೆ ರೋಡ್ ಅನ್ನೋ ಒಂದು ಟಾಪಿಕ್ ಅನ್ನು ನೋಡೋಣ. ಇದನ್ನು ಬರೆದಿದ್ದಾರಪ್ಪ ಅಂತಂದ್ರೆ ಆರ್ ಕೆ ನಾರಾಯಣ್. So in this video, you will see that I have given the information regarding the author, detailed summary, 1 mark, 5 mark and 10 mark questions. So in this video, my dear students, ನಿಮಗೆ ಏನಪ್ಪಾ ಅಂತಂದ್ರೆ ಡೀಟೇಲ್ ಸಮ್ಮರಿ ಇರ್ತೈತಿ ಅಬೌಟ್ ದಿ ಆಥರ್, ಆಮೇಲೆ 1, 5 ಮತ್ತು 10 ಮಾರ್ಕ್ಸ್ ಕ್ವಶನ್ಸ್. 1 ಮಾರ್ಕ್ಸ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೊಟ್ಟಿದ್ದೇನೆ. So first of all, about the author, and the author's name is R.K. Narayan. So R.K. Narayan is one of the most celebrated figures in Indian English literature, known for his simple yet profound storytelling. ಸೊ ಆರ್ ಕೆ ನಾರಾಯಣ್ ಏನಪ್ಪಾ ಅಂತಂದ್ರ ಒಬ್ಬ ಸೆಲೆಬ್ರಿಟೆಡ್ ಬಹಳ ಫೇಮಸ್ ಇಂಡಿಯನ್ ಇಂಗ್ಲಿಷ್ ರೈಟರ್ ಆಗಿರ್ತಾರ. ಆಮೇಲೆ ಅವ್ರು ಎದಕ್ ಫೇಮಸ್ ಇದಾರಪ್ಪ ಅಂತಂದ್ರ, ಆಮೇಲೆ ಯಾಕಷ್ಟು ಹೆಸರುವಾಸಿ ಆಗಿದಾರಂದ್ರ ಅವರ ಒಂದು ಸ್ಟೋರಿ ಟೆಲ್ಲಿಂಗ್ ನ ಒಂದು ಕತಿ ಯಾವ ರೀತಿ ಹೇಳ್ತಾರಲ್ಲ ಅದ್ರ ಮೇಲೆ ಬಹಳಷ್ಟು ಒಂದು ಪ್ರಭಾವನ ಬೀರ್ತಾರ. ಅವರು ಒಂದು ಕತೆ ಬರೆಯುವುದು ಬಹಳಷ್ಟು ಸರಳವಾಗಿರ್ತೈತಿ, ಸಿಂಪಲ್ ಆಗಿರ್ತೈತಿ, ಅಷ್ಟೇ ಏನಪ್ಪಾ ಅಂತಂದ್ರೆ ಪರಿಣಾಮಕಾರಿ ಆಗಿರ್ತೈತಿ. Born in 1906, he created the imaginary town of Malgudi. ಸೊ ಇವ್ರು ಹುಟ್ಟಿದ ಯಾವಾಗಪ್ಪ ಅಂತಂದ್ರೆ 1906 ಒಳಗ ಇವ್ರು ಒಂದು ಇಮ್ಯಾಜಿನರಿ ಟೌನ್ ಅನ್ನ ಕಟ್ತಾರ. ಇಮ್ಯಾಜಿನರಿ ಟೌನ್ ಅಂದ್ರೆ ಕಾಲ್ಪನಿಕ ಒಂದು ನಗರವನ್ನ ಕಟ್ತಾರ. ಅದ್ ಯಾವ್ದಪ್ಪ ಅಂತಂದ್ರೆ ಮಾಲ್ಗುಡಿ ಡೇಸ್ ಅಂತ ಹೇಳಿ ನೀವು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡ್ಬೋದು. ಮಾಲ್ಗುಡಿ ಅಂತಂದ ಹೇಳಿ. ಮಾಲ್ಗುಡಿ ಅನ್ನೋ ಊರ ಇಲ್ಲ, ಆದ್ರೆ ಅದು ಕಲ್ಪನೆ ಮಾಡ್ಕೊಂಡು ಅವರು ಆ ಒಂದು ಊರಿನ ಬಗ್ಗೆ, ಆ ಊರಿನ ನಡೆಯುವಂತ ಒಂದು ಘಟನೆಗಳ ಬಗ್ಗೆ ಅವ್ರು ಹೇಳ್ತಾರ ಇಲ್ಲಿ. ಸೊ ಮಾಲ್ಗುಡಿ ಅನ್ನೋದು ಊರಿಲ್ಲ, ಅದಕ್ಕೆ ಫಿಕ್ಷನಲ್ ಟೌನ್ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ನೋಡ್ರಿ, ವಿಚ್ ಬಿಕೇಮ್ ದ ಸೆಟ್ಟಿಂಗ್ ಫಾರ್ ಮೋಸ್ಟ್ ಆಫ್ ಹೀಸ್ ವರ್ಕ್ಸ್. ಸೊ ಬಹಳಷ್ಟು ಒಂದು ಕತೆಗಳಿಗೆ ಈ ಮಾಲ್ಗುಡಿ ಒಳಗನ ನಡೀತಾವ. ಅವರು ಎಷ್ಟು ವರ್ಕ್ಸ್ ಬರ್ದಾರ, ಆಲ್ಮೋಸ್ಟ್ ಎಲ್ಲಾ ವರ್ಕ್ಸ್ ಗಳ ಸೆಟ್ಟಿಂಗ್ ಎಲ್ಲಿರ್ತೈತಿ, ಸ್ಟಾರ್ಟ್ ಎಲ್ಲ ಅಂತಂದ್ರೆ ಮಾಲ್ಗುಡಿ ಒಳಗೆ ಸ್ಟಾರ್ಟ್ ಆಗ್ತಾವ. ಹೀಸ್ ರೈಟಿಂಗ್ ಸ್ಟೈಲ್ ಈಸ್ ಮಾರ್ಕ್ಡ್ ಬೈ ಕ್ಲಾರಿಟಿ, ಜೆಂಟಲ್ ಹ್ಯೂಮರ್, ಐರನಿ ಅಂಡ್ ಡೀಪ್ ಇನ್ಸೈಟ್ ಇನ್ ಟು ಹ್ಯೂಮನ್ ನೇಚರ್. ಸೊ ಅವ್ರ ರೈಟಿಂಗ್ ಸ್ಟೈಲ್ ಹೆಂಗಿರ್ತಪ್ಪ ಅಂದ್ರೆ ಬಹಳ ಕ್ಲಿಯರ್ ಆಗಿ ಬರೀತಾರ. ಆಮೇಲೆ ಅದ್ರ ಜೊತೆಗೆ ಏನಂದ್ರ ಜೆಂಟಲ್ ಹ್ಯೂಮರ್, ಒಂದ್ ಸ್ವಲ್ಪ ಕಾಮಿಕಲ್ ಎಲಿಮೆಂಟ್ಸ್ ಬಂದಿರ್ತಾವ, ಒಂದಿಷ್ಟು ಐರನಿ, ಒಂದಿಷ್ಟು ವ್ಯಂಗ್ಯ ಮಾಡಿರ್ತಾರ. ಆಮೇಲೆ ಡೀಪ್ ಇನ್ಸೈಡ್ ಇನ್ ಟು ದ ಹ್ಯೂಮನ್ ನೇಚರ್. ಸೊ ಮನುಷ್ಯರ ಒಂದು ಗುಣಗಳ ಬಗ್ಗೆ ಅವರು ಬಹಳ ಒಂದು ಪರಿಣಾಮಕಾರಿಯಾಗಿ ಬರೀತಾರೆ ಅಂತ ಹೇಳಿ ನಾವು ಹೇಳಬಹುದು. ರಾದರ್ ದನ್ ಡೀಲಿಂಗ್ ವಿತ್ ಗ್ರ್ಯಾಂಡ್ ಹಿಸ್ಟಾರಿಕಲ್ ಇವೆಂಟ್ಸ್, ನಾರಾಯಣ್ ಫೋಕಸಸ್ ಆನ್ ಆರ್ಡಿನರಿ ಪೀಪಲ್ ಅಂಡ್ ಎವ್ರಿಡೇ ಸಿಚುಯೇಷನ್, ರಿವೀಲಿಂಗ್ ದ ಕಾಂಪ್ಲೆಕ್ಸಿಟೀಸ್ ಆಫ್ ಲೈಫ್ ಥ್ರೂ ಸೀಮಿಂಗ್ಲಿ ಸಿಂಪಲ್ ಇನ್ಸಿಡೆಂಟ್ಸ್. ಸೊ ನಾರಾಯಣ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಹಳಷ್ಟು ತಮ್ಮ ಆರ್ಡಿನರಿ ಪೀಪಲ್ ಮೇಲೆ ತಮ್ಮ ಒಂದು ಫೋಕಸ್ ನ ಮಾಡ್ತಾರ. ಎವ್ರಿಡೇ ಸಿಚುವೇಶನ್ಸ್, ಪ್ರತಿದಿನ ದೈನಂದಿನ ಆಗುವಂತ ಸಿಚುವೇಶನ್ಸ್ ಗಳ ಮೇಲೆ ತಮ್ಮ ಒಂದು ಸ್ಟೋರೀಸ್ ನ ಬರೀತಾರ ಆಧಾರವಾಗಿ ಇಟ್ಕೊಂಡು. ಓಕೆ ನೋಡ್ರಿ, ನೀವು ಡೈಲಿ ಬಹಳಷ್ಟು ಇವೆಂಟ್ಸ್ ಗಳು ನಡೀತಿರ್ತಾವ, ಅವನ್ನ ಏನಪ್ಪಾ ಅಂತಂದ್ರೆ ಅಗದಿ ಅಚ್ಚುಕಟ್ಟಾಗಿ ಅವರ ಸ್ಟೋರೀಸ್ ನ ಬರೀತಾರ ಅಂತ ಹೇಳಿ ನೋಡಬಹುದು. In stories like Lawley Road, he uses humor and satire to critique society, especially the confusion and contradiction that emerged in India after independence. ಸೊ ಈ ಲಾಲೆ ರೋಡ್ ಅನ್ನೋ ಒಂದು ಸ್ಟೋರಿ, ಏನ್ ನಿಮ್ಗೆ ಸ್ಟೋರಿ ಐತ್ಲ ಸಿಲೆಬಸ್ಗೆ, ಆ ಒಂದು ಎದ್ರ ಬಗ್ಗೆ ಹೇಳ್ತಾರ ಅವರು, ಏನಿದ್ ಸ್ಟೋರಿ ಅಂತಂದ್ರೆ ಒಂದು ಕ್ರಿಟಿಕ್ ಮಾಡ್ತಾರ, ವಿಮರ್ಶೆ ಮಾಡ್ತಾರ. ಯಾರ ಬಗ್ಗೆ? ಸೊಸೈಟಿ ಬದಲ, ಸೊಸೈಟಿ ಅಂದ್ರೆ ಸಮಾಜ. ಓಕೆ, ಎಸ್ಪೆಷಲಿ ದ ಕನ್ಫ್ಯೂಷನ್ ಅಂಡ್ ಕಾಂಟ್ರಡಿಕ್ಷನ್ ದಟ್ ಎಮರ್ಜ್ಡ್ ಇನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಹೆಂಗ್ ಭಾರತದ ಒಂದು ಸಮಾಜ, ಅದರ ಪರಿಸ್ಥಿತಿ ಹೆಂಗಿತ್ತು, ಎಷ್ಟು ಕನ್ಫ್ಯೂಷನ್ ಆಗಿದ್ರು, ಅವರ ವಿಚಾರಗಳು ಎಂತವಿದ್ದು ಅನ್ನೋದ್ರ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ನಮಗ ಹೇಳ್ಕೊಡ್ತೈತಿ. ಸೊ ನೆಕ್ಸ್ಟ್ ಇನ್ನ ಡೀಟೇಲ್ ಸಮರಿ ಹೋಗಕ್ಕಿಂತ ಮುಂಚೆ, ಸೊ ಇವ್ರ ನೋಡ್ರಿ ಆರ್ ಕೆ ನಾರಾಯಣ ಅಂತ ಹೇಳಿ, ಮಾಲ್ಗುಡಿ ಅಂತ ಹೇಳಿ. ಡೀಟೇಲ್ ಸಮರಿ ಹೋಗಕ್ಕಿಂತ ಮುಂಚೆ ಮಾಡಿ ಸ್ಟೂಡೆಂಟ್ಸ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಅಂಡ್ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಹೆಂಗ ಅಂತ ಹೇಳಿ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ನಿಮ್ಮ ಸಿಲೆಬಸ್ ಇರುವಂತಹ ಸಾಫ್ಟ್ ಸ್ಕಿಲ್ ವಿಡಿಯೋಸ್ ಅನ್ನ ಎಲ್ಲಾನು ಮಾಡಿ ಹಾಕಿದ್ದೀನಿ ನನ್ನ. ಲೀಡರ್ಶಿಪ್, ಕ್ರಿಯೇಟಿವಿಟಿ, ಆಮೇಲೆ ಇಮೋಷನಲ್ ಇಂಟೆಲಿಜೆನ್ಸ್, ಅಡಾಪ್ಟಬಿಲಿಟಿ, ಸೊ ಎಲ್ಲದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಯು ಕ್ಯಾನ್ ಜಸ್ಟ್ ಚೆಕ್ ದೆಮ್. ಸೊ ಮೊದಲಿಗೆ ಇಂಟ್ರೊಡಕ್ಷನ್ ಟು ದ ಸ್ಟೋರಿ, ಇದಕ್ಕೆ ಐಸ್ ಬ್ರೇಕಿಂಗ್ ಅಂತ ಹೇಳಿ ನಾವು ಅಂತೀವಿ. ಇಂಟ್ರೊಡಕ್ಷನ್ ನೋಡ್ರಿ. ಲಾಲೆ ರೋಡ್ ಇಸ್ ಅ ಹ್ಯೂಮರಸ್ ಯೆಟ್ ಥಾಟ್ ಪ್ರೊವೋಕಿಂಗ್ ಶಾರ್ಟ್ ಸ್ಟೋರಿ ಸೆಟ್ ಇನ್ ದ ಫಿಕ್ಷನಲ್ ಟೌನ್ ಆಫ್ ಮಾಲ್ಗುಡಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ಟರ್ ಇಂಡಿಯಾ ಗೇನ್ಡ್ ಇಂಡಿಪೆಂಡೆನ್ಸ್. ಸೊ ಲಾಲೆ ರೋಡ್ ಅನ್ನೋದು ಏನಪ್ಪಾ ಅಂದ್ರೆ ಹ್ಯೂಮರಸ್ ಐತಿ, ಬಹಳ ಒಂದು ಕಾಮಿಕಲ್ ಆಗಿರ್ತೈತಿ. ಆಮೇಲೆ ಒಂಥರ ಏನಪ್ಪಾ ಅಂತಂದ್ರ ಥಾಟ್ ಪ್ರೊವೋಕಿಂಗ್, ಏನೋ ಒಂದು ಮನ ಮುಟ್ಟುವಂಗಿರ್ತೈತಿ. ಆಮೇಲೆ ಏನೋ ಒಂದು ವಿಷಯವಾರಗಳನ್ನ ಅದು ಹೇಳ್ಕೊಡುವಂತ ಒಂದು ಸಣ್ಣ ಕಥೆ ಆಗಿರುತ್ತೆ ಹೇಳ್ಬೋದು. ಇದು ಎಲ್ಲಿ ಸೆಟ್ ಆಗೈತಿ? ಸೆಟ್ ಅಂದ್ರೆ ಏನು? ಎಲ್ಲಿ ಈ ಘಟನೆ ನಡೆದಪ್ಪ ಅಂತಂದ್ರ ಒಂದು ಫಿಕ್ಷನಲ್ ಅಂದ್ರೆ ಕಾಲ್ಪನಿಕ ನಗರಿ ಸೃಷ್ಟಿ ಮಾಡಿದ್ದು ಯಾರಪ್ಪ ಅಂತಂದ್ರೆ ಆರ್ ಕೆ ನಾರಾಯಣ. ಅದ್ ಯಾವ ನಗರಪ್ಪ ಅಂತಂದ್ರ ಮಾಲ್ಗುಡಿ ಅಂತ ಹೇಳಿ. ಇದು ನಿಜವಾಗ್ಲೂ ಮಾಲ್ಗುಡಿ ಅಂತ ಹೇಳಿ ಎಲ್ಲೂ ಇಲ್ಲ, ಅವ್ರು ಅದನ್ನು ಸೃಷ್ಟಿ ಮಾಡಿದಾರ. ನೆಕ್ಸ್ಟ್ ನೋಡ್ರಿ, ಡ್ಯೂರಿಂಗ್ ದ ಪೀರಿಯಡ್ ಆಫ್ಟರ್ ಇಂಡಿಯಾ ಗೇನ್ಡ್ ಇಂಡಿಪೆಂಡೆನ್ಸ್.
ಸೊ ಇದು ಯಾವಾಗ ನಡೆದಪ್ಪ ಅಂತಂದ್ರ ಇಂಡಿಯಾಗ ಸ್ವತಂತ್ರ ಸಿಕ್ಕ ನಂತರ, ಭಾರತಕ್ಕೆ ಸ್ವತಂತ್ರ ಸಿಕ್ಕ ನಂತರ ಈ ಒಂದು ಸ್ಟೋರಿ, ಈ ಒಂದು ಘಟನೆ ಮಾಲ್ಗುಡಿ ಒಳಗ ನಡಿತೈತಿ. ದ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ಅ ಸ್ಟ್ಯಾಚ್ಯೂ ಆಫ್ ಬ್ರಿಟಿಷ್ ಆಫೀಸರ್ ಅಂಡ್ ದ ಸೀರೀಸ್ ಆಫ್ ಇವೆಂಟ್ಸ್ ದಟ್ ಅನ್ಫೋಲ್ಡ್ ವೆನ್ ದ ಪೀಪಲ್ ಆಫ್ ದ ಟೌನ್ ಡಿಸೈಡ್ ಟು ರಿಮೂವ್ ಇಟ್. ಸೊ ಈ ಸ್ಟೋರಿ ಎದ್ರ ಬಗ್ಗೆ ಐತಪ್ಪ ಅಂತಂದ್ರೆ ಒಬ್ಬ ಬ್ರಿಟಿಷ್ ಆಫೀಸರ್ನ ಒಂದು ಸ್ಟ್ಯಾಚ್ಯೂ ಸುತ್ತಮುತ್ತ ನಡುವಂತ ಒಂದು ವಿಷಯಗಳ ಬಗ್ಗೆ ನಡಿತೈತಿ. ಸೊ ಇಲ್ಲಿ ಬಹಳಷ್ಟು ಇವೆಂಟ್ಸ್ ಬರ್ತಾವ. ಇವೆಂಟ್ ಅಂದ್ರೆ ಬಹಳಷ್ಟು ಒಂದು ಆ ಏನ್ಪಾ ಸನ್ನಿವೇಶಗಳು ಬರ್ತಾವ. ಅವು ಏನೇನ್ ಸನ್ನಿವೇಶಗಳು ಬರ್ತಾವ ಅನ್ನೋದನ್ನ ನಾವು ಸ್ಟೋರಿ ಒಳಗೆ ನೋಡೋದು. ಸೊ ಎದ್ರ ಸುತ್ತಮುತ್ತ ಇರ್ತೈತ್ರಿ ಇದು? ಒಬ್ಬ ಬ್ರಿಟಿಷ್ ಆಫೀಸರ್ ನ ಸ್ಟ್ಯಾಚ್ಯೂ ಸುತ್ತಮುತ್ತ ನಡೆಯುವಂತ ಇವೆಂಟ್ಸ್ ಗಳ ಬಗ್ಗೆ ಇರ್ತತಿ. ಸೊ ವೆನ್ ದ ಪೀಪಲ್ ಆಫ್ ದ ಟೌನ್ ಡಿಸೈಡ್ ಟು ರಿಮೂವ್ ಇಟ್. ಸೊ ಅವ್ರು ಏನ್ ಡಿಸೈಡ್ ಮಾಡಿರ್ತಾರಂದ್ರ ಆ ಆ ಒಂದು ಟೌನ್, ಈ ಮಾಲ್ಗುಡಿ ಊರಿನ ಏನ್ ಜನ ಇರ್ತಾರಲ್ಲ ಅವ್ರು ಏನ್ ಮಾಡಿರ್ತಾರಂದ್ರ ಈ ಒಬ್ಬ ಲಾಲೆ ಅನ್ನೋ ಒಂದು ಸ್ಟ್ಯಾಚ್ಯೂ ಇರ್ತದಲ್ಲಿ, ಬ್ರಿಟಿಷ್ ಆಫೀಸರ್ ಸ್ಟ್ಯಾಚ್ಯೂ ಇರ್ತೈತಿ, ಅವಂದ ಆ ಸ್ಟ್ಯಾಚ್ಯೂನ ತೆಗಿಬೇಕು ಅನ್ನೋದು ಅವ್ರ ತಲೆಯಾಗ ಬರ್ತೈತ್ರಿ. ವಾಟ್ ಬಿಗಿನ್ಸ್ as an act of patriotism soon turns into a situation of confusion, embarrassment and irony. ಸೊ ಏನಿದು ಪ್ಯಾಟ್ರಾಟಿಸಮ್? ಇವರು ಬ್ರಿಟಿಷರ್ ನಮ್ಮನ್ನ ಏನಪ್ಪಾ ದಾಳಿ ಮಾಡಿ ನಮ್ಮನ್ನ ರೂಲ್ ಮಾಡಿ ಹೋಗಿದಾರ, ನಮ್ಮ ಮೇಲೆ ಏನಪ್ಪಾ ಅಂತಂದ್ರ ಆಳಿ ಹೋಗಿದಾರ. ಅವರು ಇಷ್ಟು ವರ್ಷ, 200 ವರ್ಷ 300 ವರ್ಷ ನಮ್ನ ಆಳಿ ಹೋಗಿದಾರ. ಅದ್ರ ಸಂಬಂಧ ನಾವು ಇವ್ರದ ಬ್ರಿಟಿಷರ್ ಸ್ಟ್ಯಾಚ್ಯೂ ತೆಗಿಬೇಕಂದ್ರೆ ಅವ್ರು ಡಿಸೈಡ್ ಮಾಡಿರ್ತಾರ. ಆದ್ರ ಮುಂದ್ ಹೋದಂಗ ಏನಪ್ಪಾ ಅಂದ್ರೆ ಒಂದ್ ರೀತಿಯಿಂದ ಕನ್ಫ್ಯೂಷನ್ ಸಿಚುವೇಶನ್ ಚಾಲು ಆಗ್ತೈತ್ರಿ. ಆಮೇಲೆ ಎಂಬ್ಯಾರಸ್ಮೆಂಟ್. ಯಾಕೆ ಕನ್ಫ್ಯೂಷನ್, ಯಾಕೆ ಅವ್ರಿಗೆ ಅಸಹ್ಯ ಅನ್ಸತಿ, ಯಾಕೆ ವ್ಯಂಗ್ಯ ಮಾಡ್ತಾರ ಜನ, ಬೇರೆ ಊರಿನ ಜನಪ್ಪ ಅಂತಂದ್ರ ಅದು ನಿಮಗೆ ಸ್ಟೋರಿ ಒಳಗೆ ಹೇಳ್ತೇನೆ ನಾನು. ಜಸ್ಟ್ ನಾನು ಹಿಂಟ್ ಕೊಡ್ತೇನೆ ನೋಡ್ರಿ. ಎದಕ್ ಅಂತಂದ್ರ ಲಾಲೆ ಅನ್ನೋ ಒಳ್ಳೆ ವ್ಯಕ್ತಿ ಇರ್ತನ್ರಿ, ಅವೇನ್ ಕೆಟ್ಟಿರಂಗಿಲ್ಲ ಅಂತ ಹೇಳಿ ಮುಂದೆ ನಿಮಗೆ ಡೀಟೇಲ್ ಆಗಿ ಸಮರಿ ಹೇಳಿದೀನಿ, ಪಾಯಿಂಟ್ ವೈಸ್ ಹೇಳಿದೇನ್ರಿ, ಅದನ್ನ ನೋಡೋಣಂತ. Through this simple incident, Narayan exposes how people often act impulsively without proper knowledge and how public opinion can change dramatically when confronted with the truth. ಸೊ ಇಲ್ಲಿ ಈ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಇಂದ ಇಲ್ಲಿ ಜನ ಹೆಂಗ ಬದಲಾಗ್ತಾರ ಅಂದ್ರೆ, ಬದಲಂದ್ರೆ ಏನು, ಅವ್ರಿಗೆ ನಾಲೆಜೇ ಇರಂಗಿಲ್ಲ. ಸುಮ್ಮನೆ ಯಾರೋ ಒಬ್ರು ಏನೋ ಹೇಳಿದಾರ ಅಂತ ಹೇಳಿ ಅದನ್ನ ನಂಬಿ ಜನ ದಂಗೆಗೆ ಹೇಳ್ತಾರಲ್ಲ, ಅದಾಗಬಾರ್ದು. ನೋಡ್ರಿ, ಹೌ ಪಬ್ಲಿಕ್ ಒಪಿನಿಯನ್ ಕ್ಯಾನ್ ಚೇಂಜ್ ಡ್ರಾಮ್ಯಾಟಿಕಲಿ ವೆನ್ ಕನ್ಫ್ರಂಟೆಡ್ ವಿತ್ ಟ್ರೂತ್. ಸತ್ಯ ಏನನ್ನೋದು ಗೊತ್ತಾಗಲಾರ್ದಂಗ ನಾವು ಸುಮ್ಮ ವಿಷಯವಾರಗಳನ್ನ ತಿಳ್ಕೊಳ್ಳೋದನ್ನ, ಒಂದ್ ವಿಷಯದ ಬಗ್ಗೆ ಅಪೋಸ್ ಮಾಡಕ್ ಪಾರ್ಟ್ಸ್ ಆಫ್ ವೇಸ್ಟ್ ಅಂತ ಹೇಳಿ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ನಮ್ಗ ಹೇಳ್ಕೊಡ್ತೈತಿ. ಸೊ ಇದು ನೋಡ್ರಿ, ಈ ಟೈಪ್ ಸ್ಟ್ಯಾಚ್ಯೂ ಇರ್ತದಲ್ಲಿ ಇವ್ರೇನ್ ಲಾಲೆ ಅಲ್ಲ, ಬಟ್ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಕೊಡೋ ಸಂಬಂಧ ಇದನ್ನ ತೆಗೆದಿದ್ದೀನಿ. ಓಕೆ, ಇನ್ನ ಇಂಟ್ರೊಡಕ್ಷನ್ ಒಳಗೆ ನಿಮ್ಗೆ ನಾ ಹೇಳಿದ ಅರ್ಥ ಆಗಿತ್ತಂದ್ರೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಕಮೆಂಟ್. ಸೊ ಫಸ್ಟ್ ಪಾಯಿಂಟ್ ನೋಡ್ರಿ, post-independence setting and nationalism. The story is narrated by a journalist who closely observes the happenings in Malgudi. The town, like many parts of India after independence, is filled with a strong sense of nationalism. So, ಈ ಸ್ಟೋರಿ ಒಬ್ಬ ನರೇಟರ್, ಯಾರ್ ನರೇಟರ್ ಅಪ್ಪ ಅಂದ್ರೆ ಒಬ್ಬ ಜರ್ನಲಿಸ್ಟ್ ಅದನ್ರಿ. ಅವ್ ಏನ್ ಮಾಡೋದನಪ್ಪ ಅಂತಂದ್ರೆ ಈ ಅಬ್ಸರ್ವ್ಸ್ ದ ಹ್ಯಾಪನಿಂಗ್ಸ್ ಇನ್ ಮಾಲ್ಗುಡಿ. ಸೊ ಮಾಲ್ಗುಡಿ ಒಳಗೆ ಏನೆಲ್ಲ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಈ ಜರ್ನಲಿಸ್ಟ್ ನೋಡ್ತಿರ್ತಾನ. ಅವನ ಮೂಲಕ ಆರ್ ಕೆ ನಾರಾಯಣ್ ಅವರು ಈ ಸ್ಟೋರಿ ಡಿಪಿಕ್ಟ್ ಮಾಡಿದ್ದಾರೆ. ಸೊ ಹೂ ನರೇಟೆಡ್ ದ ಸ್ಟೋರಿ? ಎಕ್ಸಾಮ್ ಒಳಗೆ ಕ್ವಶನ್ ಕೇಳ್ತಾರ, ಅದ್ ಯಾರಪ್ಪ ಅಂತಂದ್ರೆ ಜರ್ನಲಿಸ್ಟ್ ಅಂತ ಹೇಳಿ ನೆನ್ಪಿಟ್ಕೋಬೇಕು ನೀವು. ದ ಟೌನ್, ಲೈಕ್ ಮೆನಿ ಪಾರ್ಟ್ಸ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಈಸ್ ಫಿಲ್ಡ್ ವಿತ್ ಅ ಸ್ಟ್ರಾಂಗ್ ಸೆನ್ಸ್ ಆಫ್ ನ್ಯಾಷನಲಿಸಮ್. ಸೊ ಮಾಲ್ಗುಡಿ ಏನಿದು ಊರ್ ಐತ್ಲ, ಆ ಊರೊಳಗೆ ಹೆಂಗ ಎಲ್ಲರೂ ದೇಶಭಕ್ತಿ ಬಗ್ಗೆ, ದೇಶದ ಒಂದು ಕಾಳಜಿ ಬಗ್ಗೆ ಏನ್, ಯಾಕಂದ್ರೆ ಇಂಡಿಪೆಂಡೆನ್ಸ್ ಜಸ್ಟ್ ಸಿಕ್ಕಿರ್ತೈತಿ, ಎಲ್ಲರೂ ದೇಶ ಅಂತಿರ್ತಾರ. ಅಂತಂದ್ರೆ ಸೇಮ್ ಎಲ್ಲಾ ಒಂದ್ ಏನಪ್ಪಾ ಅಂದ್ರೆ ಊರೊಳಗ ನಾವು ಕಂಡು ಬರ್ತೈತೆ ಹೇಳಿ ಈ ಜರ್ನಲಿಸ್ಟ್ ಹೇಳ್ತಿರ್ತಾನ. ನೆಕ್ಸ್ಟ್ ನೋಡ್ರಿ, ದರ್ ಇಸ್ ಅ ವೈಡ್ ಸ್ಪ್ರೆಡ್ ಡಿಸೈರ್ ಅಮಾಂಗ್ ದ ಪೀಪಲ್ ಟು ಎರೇಸ್ ಆಲ್ ರಿಮೈಂಡರ್ಸ್ ಆಫ್ ಬ್ರಿಟಿಷ್ ರೂಲ್. ಸೊ ಎಲ್ಲಾ ಜನರ ತಲೆ ಒಳಗೆ ಏನಿರ್ತಪ್ಪ ಅಂತಂದ್ರೆ ಒಂದೇ ಒಂದಿರ್ತೈತಿ, ಏನಂತಂದ್ರ ಈ ಬ್ರಿಟಿಷರ್ ಏನೇನ ಮಾಡಿದಾರಲ್ಲ ಅವ್ರ ಮೆಮರೀಸ್ ಎಲ್ಲಾನು ಅಳ್ದು ಹೋಗ್ಬೇಕು, ಅವ್ರು ಇದ್ರ ಅನ್ನೋದು ನಮ್ಗೆ ಗೊತ್ತಾಗಬಾರ್ದು ಅಂತ ಹೇಳಿ ಅವ್ರು ಏನ್ ಮಾಡ್ತಿರ್ತಾರ, ಎಲ್ಲಾನು ಇರೇಸ್ ಮಾಡ್ತಿರ್ತಾರ, ತೆಗಿತಿರ್ತಾರ ಅಂತ ಹೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ನೋಡ್ರಿ, streets, buildings, and public symbols associated with the colonial past are being reconsidered, renamed, or removed. ಸೊ ಬಹಳಷ್ಟು ಸ್ಟ್ರೀಟ್ಸ್ ಅಂದ್ರೆ ಬೀದಿಗಳ ಹೆಸರುಗಳು ಇಟ್ಟಿರ್ತಾರಿ. ಆಮೇಲೆ ಈ ನೋಡ್ರಿ, ಕರ್ಜನ್ ಸ್ಟ್ರೀಟ್ ಅನ್ನೋದು ಐತಿ, ಆ ಕರ್ಜನ್ ಸ್ಟ್ರೀಟ್ ಚೇಂಜ್ ಮಾಡಿದ್ರ ಹೆಸರು. ಹಂಗ ಸ್ಟ್ರೀಟ್ ಗಳಾಗಿರ್ಬೋದು, ಬಿಲ್ಡಿಂಗ್, ಆಮೇಲೆ ಪಬ್ಲಿಕ್ ಸಿಂಬಾಲ್ಸ್, ಯಾವರೇ ಒಂದಿಷ್ಟು ಪಬ್ಲಿಕ್ ಸ್ಟ್ಯಾಚ್ಯೂಗಳು ಇರ್ತಾವ, ಓಕೆ, ಮೂರ್ತಿಗಳು ಇರ್ತಾವ, ಕೆತ್ತನೆಗಳು ಇರ್ತಾವ, ಅವೆಲ್ಲಾನು ಯಾವ್ಯಾವ ಇವು ಕೊಲೋನಿಯಲ್ ಅಥವಾ ಕೊಲೋನಿ, ಓಕೆ, ಆ ಕೊಲೋನಿ ಬ್ರಿಟಿಷರ್ ಬಂದ್ ಏನ್ ಕೊಲೋನಿ ಮಾಡ್ಕೊಂಡು ಹೋಗಿರ್ತಾರಲ್ಲ, ಅದು ಏನೇನು ಮೆಮರೀಸ್ ಅದಾವ ಅದನ್ನೆಲ್ಲಾನು ಅಳಿಸ್ಬೇಕು ಅನ್ನೋದು ಇರ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ ದಿಸ್ ಅಟ್ಮಾಸ್ಫಿಯರ್ ದ ಫೋಕಸ್ ಟರ್ನ್ಸ್ ಟು ಅ ಸ್ಟ್ಯಾಚ್ಯೂ ಆಫ್ ಸರ್ ಫ್ರೆಡರಿಕ್ ಲಾಲೆ, ಅ ಬ್ರಿಟಿಷ್ ಆಫೀಸರ್, ವಿಚ್ ಸ್ಟ್ಯಾಂಡ್ಸ್ ಪ್ರಾಮಿನೆಂಟ್ಲಿ ಆನ್ ದ ರೋಡ್ ನೇಮ್ಡ್ ಆಫ್ಟರ್ ಹಿಮ್, ಲಾಲೆ ರೋಡ್. ಸೊ ಈ ಒಂದು ಅಟ್ಮಾಸ್ಫಿಯರ್, ಇದ ಒಂದು ವಾತಾವರಣ ಇರ್ತೈತಿ, ಇಡೀ ದೇಶದೊಳಗೆ ಇರ್ತೈತಿ. ಹಂಗ ಮಾಲ್ಗುಡಿ ಒಳಗೂ ಕೂಡ ಸೇಮ್ ಇರ್ತೈತ್ರಿ. ಮಾಲ್ಗುಡಿ ಒಳಗೆ ಏನಪ್ಪಾ ಅಂದ್ರೆ ಒಂದು ಸ್ಟ್ಯಾಚ್ಯೂ ಇರ್ತೈತಿ. ಆ ಸ್ಟ್ಯಾಚ್ಯೂ ಹೆಸರು ಏನಪ್ಪಾ ಅಂತಂದ್ರೆ ಸರ್ ಫ್ರೆಡರಿಕ್ ಲಾಲೆ. ಆ ಸ್ಟ್ಯಾಚ್ಯೂ ಹೆಸರೇನು? ಸರ್ ಫ್ರೆಡರಿಕ್ ಲಾಲೆ.
ಆಮೇಲೆ ಅವೇನಿರ್ತಾನಪ್ಪ ಅಂದ್ರೆ ಒಬ್ಬ ಬ್ರಿಟಿಷ್ ಆಫೀಸರ್ ಇರ್ತಾನ ವಿಚ್ ಸ್ಟ್ಯಾಂಡ್ಸ್ ಪ್ರಾಮಿನೆಂಟ್ಲಿ ಆನ್ ರೋಡ್ ನೇಮ್ಡ್ ಆಫ್ಟರ್ ಹಿಮ್. ಸೊ ಅವನ ಹೆಸರು ಮೇಲೆ ಒಂದು ರೋಡ್ ರೆಡಿ ಮಾಡಿರ್ತಾರ, ಅದ್ ಯಾವ್ದ್ರ ಹೆಸರೇನ್ರಿ, ಲಾಲೆ ರೋಡ್ ಅಂತ ಹೇಳಿ. ಆ ರೋಡ್ ಮೇಲೆ ಈ ಸ್ಟ್ಯಾಚ್ಯೂ ಇರ್ತೈತಿ, ಅದ್ ಯಾರ ಹೆಸರು ರೀ, ಸರ್ ಫೆಡ್ರಿಕ್ ಲಾಲೆ ಅಂತ ಹೇಳಿ ನೆನ್ಪಿಟ್ಕೊಳ್ಬೇಕು. ಸೊ ಇದಿಷ್ಟು ನಿಮ್ಗೆ ಫಸ್ಟ್ ಪ್ಯಾರಾಗ್ರಾಫ್ ಒಳಗ. ಐ ಹೋಪ್ ನಿಮ್ಗೆ ತಿಳಿದ್ ಅನ್ಕೊಂಡು, ನೀವು ತಿಳಿದಪ್ಪ ಅಂತಂದ್ರೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ದಿ ವಿಡಿಯೋ ಅಂಡ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನಿಸ್ತದೆ. ಸೊ ನೆಕ್ಸ್ಟ್ ನೋಡ್ರಿ, ಡಿಸಿಷನ್ ಟು ರಿಮೂವ್ ದ ಸ್ಟ್ಯಾಚ್ಯೂ. ಅದ ಡಿಸಿಷನ್ ಹೆಂಗ್ ಬರ್ತಿದೆ ಅನ್ನೋದು. ದ ಮುನ್ಸಿಪಲ್ ಕೌನ್ಸಿಲ್ ಲೆಡ್ ಬೈ ಇಟ್ಸ್ ಚೇರ್ಮನ್ ಡಿಸೈಡೆಡ್ ದಟ್ ಸ್ಟ್ಯಾಚ್ಯೂ ಮಸ್ಟ್ ಬಿ ರಿಮೂವ್ಡ್. Their decision is driven more by emotion and the general anti-British sentiment than by any real understanding of who Sir Frederick Lawley was. ಸೊ ಮುನ್ಸಿಪಲ್ ಕೌನ್ಸಿಲ್, ಈ ಕೌನ್ಸಿಲ್ ಇರುತ್ತಲ್ರಿ, ಸಿಟಿ ಮುನ್ಸಿಪಾಲಿಟಿ, ಆ ಕೌನ್ಸಿಲ್ ಇರುತ್ತಲ್ಲ, ಅದ್ರ ಚೇರ್ಮನ್ ಏನದಲ್ಲ ಡಿಸೈಡ್ ಮಾಡ್ತಾನೆ ಏನಂತ ಹೇಳಿ, ಈ ಒಂದು ಸ್ಟ್ಯಾಚ್ಯೂನ ತೆಗಿಬೇಕು. ಓಕೆ, ಈ ಸ್ಟ್ಯಾಚ್ಯೂ ತೆಗಿಬೇಕು ಅಂತಂದ್ರೆ ಎದಕ್ ತೆಗಿಬೇಕು ಏನಂತ ಹೇಳಿ ವಿಚಾರ ಮಾಡಂಗಿಲ್ಲ ಅವರು. ಅವ್ರ ತಲೆ ಒಳಗೆ ಏನ್ ಬರ್ತಿತ್ತಪ್ಪ ಅಂತಂದ್ರೆ, ಇಟ್ ವಾಸ್ ಓನ್ಲಿ ಆಂಟಿ ಬ್ರಿಟಿಷ್ ಸ್ಟೇಟ್ಮೆಂಟ್. ಸೊ ಆಂಟಿ ಬ್ರಿಟಿಷ್ ಸ್ಟೇಟ್ಮೆಂಟ್ ಅಂದ್ರೆ ಒಟ್ಟು ಬ್ರಿಟಿಷ್ ವಿರುದ್ಧ ಒಂದು ಏನ್ರ ಒಂದು ಮಾತಾಡ್ಬೇಕು. ಸೊ ಬ್ರಿಟಿಷರ್ ನಾಮೋ ನಿಶಾನ ಎಲ್ಲಾನು ತೆಗಿಬೇಕು, ಅವ್ರದ ಒಂದು ಏನ್ ಹೆಸರಿತ್ತು, ಏನೆಲ್ಲಾ ಸ್ಟ್ಯಾಚ್ಯೂಸ್ ಗಳದಾವ ಅವನ್ನೆಲ್ಲಾನು ತೆಗಿಬೇಕು ಅನ್ನೋ ತಲೆ ಇಟ್ಕೊಂಡಿರ್ತಾರ. ಸೊ ದಟ್ ಈಸ್ ವಾಟ್ ಇಲ್ಲಿ ಸೆಂಟಿಮೆಂಟ್ ಗಳು, ಇಮೋಷನ್ಸ್ ಗಳು ಪ್ಲೇ ಮಾಡೋದ್ರಿ. ಎಲ್ಲಾ ಆಟ ಯಾವ್ದಿತ್ತಪ್ಪ ಅಂತಂದ್ರೆ ಇಲ್ಲಿ ಸೆಂಟಿಮೆಂಟ್. ಸೊ ಇದ್ರ ಲಾಭ ಯಾರು ತಗೋತಿದ್ರು, ಚೇರ್ಮನ್, ನಾವು ಮುನ್ಸಿಪಲ್ ಕೌನ್ಸಿಲ್ ಚೇರ್ಮನ್ ಇರ್ತಾನಲ್ಲ. ಸೊ ನೆಕ್ಸ್ಟ್ ಟೈಮ್ ಆರ್ಟ್ಸ್ ಬರೋ ಸಂಬಂಧ ಅವ್ನ ತಲೆ ಇಟ್ಕೊಂಡಿರ್ತಾನವ. ಸೊ ದನ್ ಬೈ ಎನಿ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹೂ ಸರ್ ಫೆಡ್ರಿಕ್ ಲಾಲೆ ವಾಸ್. ಸೊ ಅವ್ರಿಗೆ ನಿಜವಾಗ್ಲೂ ಸರ್ ಫೆಡ್ರಿಕ್ ಲಾಲೆ ಅಂದ್ರೆ ಯಾರು, ಅವ್ನು ಏನು ಮಾಡಿದಾನ, ಅವ್ನ್ ಯಾಕಲ್ಲಿ ಸ್ಟ್ಯಾಚ್ಯೂ ಕುಂಚಿದಾರ ಅನ್ನೋದು ಮರ್ತು ಅದ್ರ ಬಗ್ಗೆ ವಿಚಾರ ಮಾಡೋದನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಪೋಸ್ ಮಾಡಿ ಈ ಸ್ಟ್ಯಾಚ್ಯೂನ್ ತೆಗಿಯಾಕ ನೋಡ್ತಾರ. ನೋಡ್ರಿ, ಟು ದಮ್ he represents colonial operation simply because he was a Britisher. ಸೊ ಅವ್ರ ಪ್ರಕಾರ ಈ ಸರ್ ಫೆಡ್ರಿಕ್ ಲಾಲೆ ಏನದಲ್ಲ, ಅವ ಬರೀ ಒಬ್ಬ ಕೊಲೋನಿಯಲ್ ಆಪರೇಷರ್. ಸೊ ಶೋಷಣೆ ಮಾಡಿದವ ಒಬ್ಬ ಈ ಬ್ರಿಟಿಷ್ ಏನಪ್ಪಾ ಅಂತಂದ್ರೆ ಶೋಷಣೆ ಮಾಡಿದಾನ ಅಂದ್ರೆ ಬ್ಯಾರೆ ಎಲ್ಲದ್ರ ಮೇಲೆ ಕಂಟ್ರೋಲ್ ಮಾಡ್ಕೊಂಡು ಜನರಿಗೆ ಪೀಡಿಸಿರ್ತಾನ. ಒಬ್ಬ ಬ್ರಿಟಿಷರ್ ಒಂದೇ ಕಾರಣಕ್ಕೆ ಏನಪ್ಪಾ ಅಂತಂದ್ರೆ ಇಲ್ಲಿ ಅವನ ಒಂದು ಸ್ಟ್ಯಾಚ್ಯೂನ ತೆಗ್ಯಾಕ್ ನೋಡ್ತಿರ್ತಾರ, ಹೊರತಾಗಿ ಅವ ರಿಯಲಿ ಹೆಂಗಿದ್ದ, ಅವನ ವ್ಯಕ್ತಿತ್ವ ಎಂತ ಅನ್ನೋದನ್ನ ತಿಳ್ಕೊಳಂಗಿಲ್ಲ. No one takes the trouble to even investigate his actual contribution or role in the history of town. So ಯಾರು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ, ಅವ್ ಏನ್ ಕಾಂಟ್ರಿಬ್ಯೂಷನ್ ಕೊಟ್ಟಾನ, ಈ ಮಾಲ್ಗುಡಿಗೆ ಅವ್ನು ಏನೆಲ್ಲ ಕೊಡುಗೆಗಳದಾವ, ಜನರಿಗೆ ಏನ್ ಕೊಡುಗೆಗಳದಾವ ಅಂತ ಹೇಳಿ ವಿಚಾರ ಮಾಡೋದನ್ನ ಆ ಒಂದು ಡಿಸಿಷನ್ಗೆ ಬರ್ತಾರ. The decision is made quickly and it is supported enthusiastically by townspeople who see it as a patriotic act. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಏನಾಗ್ತಂದ್ರ ಎಂಥೂಸಿಯಾಸ್ಟಿಕಲಿ ಅವರೆಲ್ಲರೂ ಒಪ್ಕೊಂತಾರ. ಅಂದ್ರೆ ಬಹಳ ಅಗ್ದಿ ಉತ್ತೇಜನೆಯಿಂದ ಅದನ್ನ ತೆಗಿಬೇಕು, ನಾವು ಈ ಸ್ಟ್ಯಾಚ್ಯೂ ತೆಗಿತೀವಿ. ಆಮೇಲೆ ಅಗದಿ ದೇಶಭಕ್ತಿ ಅನ್ನೋ ತೋರಿಸಿ ನಾವು ದೇಶಭಕ್ತರಿದೇವಿ, ಇಲ್ಲಿ ಯಾರು ಬ್ರಿಟಿಷರ್ ಏನೋ ಬ್ಯಾಡ್ ನಮಗ ಅಂತ ಹೇಳಿ ಅನ್ನೋ ಒಂದು ಮನೋ ಹಿಟ್ಟಿನೊಳಗೆ ಏನಪ್ಪಾ ಅಂತಂದ್ರ ಈ ಒಂದು ಡಿಸಿಷನ್ ಅನ್ನ ತಗೋತಾರ. ಸರ್ ಫೆಡ್ರಿಕ್ ಲಾಲೆನ ತೆಗಿಯಾಕ ಅದ್ರ ಅವ್ರ ಸ್ಟ್ಯಾಚ್ಯೂನ ತೆಗಿಯಾಕ ಟ್ರೈ ಮಾಡ್ತಾರ. ಇಲ್ಲಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ರಿಮೂವಲ್ ಪ್ರೊಸೆಸ್ ಅಂಡ್ ಡಿಫಿಕಲ್ಟಿ. ಸೊ ಅದನ್ನ ಸ್ಟ್ಯಾಚ್ಯೂ ತೆಗಿಬೇಕಾದ್ರೆ ಏನೆಲ್ಲ ತೊಂದರೆಗಳಾಗ್ತಾವ, ಅದನ್ನ ಸ್ಟ್ಯಾಚ್ಯೂ ಬ್ರಿಟಿಷರ್ ಕುಡಿಸಿರ್ತೈತಿ, ಬಹಳಷ್ಟು ಸ್ಟ್ರಾಂಗ್ ಇರ್ತೈತಿ. ಆ ಸ್ಟ್ಯಾಚ್ಯೂನ್ ತೆಗಿಬೇಕಾದ್ರೆ ಎಲ್ಲಾ ತೊಂದರೆಗಳಾಗ್ತಾವ ಅನ್ನೋದ್ರ ಬಗ್ಗೆ ಈ ಒಂದು ಪ್ಯಾರಾಗ್ರಾಫ್ ಒಳಗೆ ಹೇಳ್ತೈತಿ. ಸೊ ಪ್ಯಾರಾಗ್ರಾಫ್ ಒಳಗ ಇನ್ ಡೀಟೇಲ್ ಒಳಗೆ ನಿಮ್ಗೆ ಈ ಒಂದು ಸ್ಟೋರಿನ ಹೇಳ್ತಾನ. ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನ್ಸ್ತಳಿ. ಹಂಗ ಶೇರ್, ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನ ಮರಾಕೋಬೇಡ್ರಿ ಮಾಡಿ ಸ್ಟೂಡೆಂಟ್ಸ್. ದ ರಿಮೂವಲ್ ಆಫ್ ದ ಸ್ಟ್ಯಾಚ್ಯೂ however is not easy task. It involves considerable effort, expense and confusion. ಸೊ ಇದು ಸ್ಟ್ಯಾಚ್ಯೂನ್ ತೆಗಿಬೇಕಂದ್ರೆ ಅದೇನು ಬಹಳ ಸಾಧಾರಣ ಇದ್ರಿಲ್ಲ, ಬಹಳ ಈಸಿ ಇದ್ರಿಲ್ಲ. ಅದರಿಂದ ಅದನ್ನ ತೆಗಿಬೇಕಂದ್ರೆ ಏನ್ ಬೇಕಾಗಿತ್ತು, ಅಲ್ಲಿ ಕನ್ಸಿಡರಬಲ್ ಎಫರ್ಟ್, ಬಹಳ ಕಷ್ಟ ಪಡಬೇಕಾಗಿತ್ತು, ಎಕ್ಸ್ಪೆನ್ಸಿವ್ ಇತ್ತು, ಖರ್ಚುನು ಕೂಡ ಮಾಡ್ಬೇಕಾಗಿತ್ತು. ಹಂಗ ಸ್ವಲ್ಪ ಕನ್ಫ್ಯೂಷನ್ ಇದ್ದು ಹೆಂಗ್ ತೆಗೆದು ಏನ್ ಮಾಡೋದು ಅನ್ನೋದೊಂದು ಈ ಮಾಲ್ಗುಡಿ ಜನ ಕನ್ಫ್ಯೂಷನ್ ದಾಗ ಇರ್ತಾರ. ನೆಕ್ಸ್ಟ್ ನೋಡ್ರಿ, ದ ಸ್ಟ್ಯಾಚ್ಯೂ ನೋಡ್ರಿ, ಇಲ್ಲಿ ಜಸ್ಟ್ ಇದು ಇಮ್ಯಾಜಿನೇಟಿವ್ ವಿಡಿಯೋ ರೀ, ಇದೇನ ಒರಿಜಿನಲ್ ಏನಪ್ಪಾ ಅಂತಂದ್ರೆ ಫೋಟೋ ಅಲ್ಲ, ಜಸ್ಟ್ ಇಮ್ಯಾಜಿನೇಷನ್ ಪರ್ಪಸ್. The statue is large and heavy and transporting it proves to be difficult process. So statue ಏನಪ್ಪಾ ಅಂತಂದ್ರೆ ಬಹಳ ದೊಡ್ಡದೈತಿ, ಹಂಗ ಏನಪ್ಪಾ ಅಂತಂದ್ರೆ ಬಹಳ ಹೆವಿ ಅಂದ್ರೆ ವಜ್ಜನು ಐತಿ. ಆಮೇಲೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದು ಬಹಳಷ್ಟು ಒಂದು ಡಿಫಿಕಲ್ಟ್ ಆಗಿರ್ತೈತಿ ಹೇಳಿ ನಾವು ನೋಡಬಹುದು. ಸೊ ಇಟ್ ಈಸ್ ವೆರಿ ಟಫ್ ಟು ಟ್ರಾನ್ಸ್ಪೋರ್ಟ್ ದ ಸ್ಟ್ಯಾಚ್ಯೂ ಆಫ್ ಲಾಲೆ, ಸರ್ ಲಾಲೆ, ಫ್ರೆಡ್ರಿಕ್ ಲಾಲೆ, ನೆನಪಿಟ್ಟುಕೊಡ್ರ ಹೆಸರನ್ನ. Yet despite these practical challenges, the council goes ahead with the removal. ಸೊ ಇಷ್ಟೆಲ್ಲಾ ಕಷ್ಟಗಳಿದ್ರು ಕೂಡ, ಖರ್ಚು ಹೆಚ್ಚಿತ್ತು, ಆಮೇಲೆ ಎಫರ್ಟ್ಸ್ ಬಹಳ ಕಷ್ಟ ಪಡ್ಬೇಕಾಗಿತ್ತು, ಕನ್ಫ್ಯೂಷನ್ ಆಗಿರ್ತಾರೆ ಹೆಂಗ್ ತೆಗಿಬೇಕು, ಇಷ್ಟೆಲ್ಲ ಇದ್ರೂ ಕೂಡ ಕೌನ್ಸಿಲ್, ಮುನ್ಸಿಪಲ್ ಕೌನ್ಸಿಲ್ ಏನ್ ಮಾಡ್ತೈತಪ್ಪ ಅಂತಂದ್ರ ಅದನ್ನ ತೆಗ್ಯಾಕನ ಕುಂಡಿರ್ತೈತಿ. ಡೆಮಾನ್ಸ್ಟ್ರೇಟಿಂಗ್ ದ ಲ್ಯಾಕ್ ಆಫ್ ಫೋರ್ ಸೈಟ್ ಅಂಡ್ ಪ್ಲಾನಿಂಗ್. ಸೊ ಇವ್ರ ಕಡೆ ಒಂದ್ ಏನು ಪ್ಲಾನಿಂಗ್ ಇರಂಗಿಲ್ಲ, ಅವರೊಂದು
ಮುಂದಿನ ಒಂದು ವಿಚಾರಗಳನ್ನ ಇರಂಗಿಲ್ಲ. ಫೋರ್ ಸೈಟ್ ಅಂದ್ರೆ ಮುಂದಿನ ವಿಚಾರಗಳಾಗಿರ್ಬೋದು, ಫ್ಯೂಚರ್ ಏನ್ ಆಗ್ಬೋದು, ಯಾಕೆ ಕೂಡಲೇ ಏನೆಲ್ಲ ಕಷ್ಟಗಳಾಗ್ಬೋದು ಅನ್ನೋದು ವಿಚಾರ ಮಾಡೋದನ್ನ ಏನ್ ಮಾಡ್ತಾರಂದ್ರ ಡಿಸಿಷನ್ ಬರ್ತಾರ ಏನಂತ ಹೇಳಿ, ದಟ್ ವಿ ಹ್ಯಾವ್ ಟು ರಿಮೂವ್ ದಿಸ್ ಪರ್ಟಿಕ್ಯುಲರ್ ಸ್ಟ್ಯಾಚ್ಯೂ ಅಂತ ಹೇಳಿ. The entire operation becomes a symbol of inefficiency and impulsiveness. ಸೊ ಈ ಒಂದು ಹೋಲ್ ಆಪರೇಷನ್ ಅಂದ್ರೆ ಈ ಎಲ್ಲಾ ಒಂದು ಕೃತ್ಯ ಏನವ್ರು ಮಾಡತಾರ, ಈ ಒಂದು ಕಾರ್ಯ ಏನ ಮಾಡತಾರಲ್ಲ ಸ್ಟ್ಯಾಚ್ಯೂ ತೆಗಿಯೋದನ್ನ, ಇದೊಂಥರ ಏನಪ್ಪಾ ಇನ್ಎಫಿಷಿಯನ್ಸಿ ಮತ್ ಇಂಪಲ್ಸಿವ್, ಬಹಳ ಬಹಳ ಇಂಪಲ್ಸಿವ್ ಆಗ್ತೈತ್ರಿ. ಬಹಳ ಒಂದು ಮುಂದುವರೆದ ಕತೆ ಅಂತಂದ್ರೆ ಅಂತ ನೋಡ್ರಿ, ಬಹಳ ಒಂದು ಆ ಅಗದಿ ತಮ್ಮ ದಬಾವವನ್ನು ತೋರಿಸ್ತಾರ, ಅಗದಿ ಒಂದು ಪ್ರಚೋದನೆ ಒಂದು ತೋರಿಸೋದು, ಇಂಪಲ್ಸಿವ್ನೆಸ್ ಅಂತ ಹೇಳ್ತಾರೆ, ಪ್ರಚೋದನೆ ತೋರಿಸಿ. ಆಮೇಲೆ ಇನ್ಎಫಿಷಿಯನ್ಸಿನೂ ಆಗ್ತೈತಲ್ಲ, ಇನ್ಎಫಿಷಿಯನ್ಸ್ ಅಂದ್ರೆ ಅದು ವರ್ಕ್ ಆಗಂಗಿಲ್ಲ, ಕೆಲಸನೂ ಕೂಡ ಆಗಂಗಿಲ್ಲ ಅಂತ ಹೇಳಿ ನಾವು ನೋಡ್ಬೋದು. ಇನ್ನ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಈ ಪಾಯಿಂಟ್ ನಮಗೆ ಇದೇ ಹೇಳಿದ ಪಾಯಿಂಟ್ ಅರ್ಥ ಆಗಿತ್ತು ಅಂದ್ರೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಕಮೆಂಟ್ how about the video, how did you like it? So discovery of truth about Lolly. ಸೊ ಈ ಸತ್ಯ ಲಾಲೆ ಅನ್ನೋದು ಯಾರು ಅನ್ನೋದ್ರ ಬಗ್ಗೆ ಸತ್ಯ ಗೊತ್ತಾಗ್ತಿತ್ತು ಹೆಂಗ್ ಅನ್ನೋದು ನೋಡ್ರಿ. ಆಸ್ ಇವೆಂಟ್ಸ್ ಅನ್ಫೋಲ್ಡ್ ದ ನರೇಟರ್ ಬಿಗನ್ಸ್ ಟು ಲುಕ್ ಮೋರ್ ಕ್ಲೋಸ್ಲಿ ಇನ್ ಟು ದ ಹಿಸ್ಟ್ರಿ ಆಫ್ ಸರ್ ಫ್ರೆಡರಿಕ್ ಲಾಲಿ. ಸೊ ಯಾವಾಗ ಈ ಏನಪ್ಪಾ ಅಂತಂದ್ರ ಇವೆಂಟ್ಸ್ ಮುಂದುವರಿತಾವ, ಯಾವಾಗ ಏನಪ್ಪಾ ಅಂತಂದ್ರ ಅವರ ಒಂದು ಸರ್ ಲಾಲೆ ಬಗ್ಗೆ ತಿಳ್ಕೋಬೇಕು, ಆಮೇಲೆ ಈ ಸ್ಟ್ಯಾಚ್ಯೂ ತೆಗಿಯಕ್ ಹತ್ತಾರಲ್ಲ, ಅವಾಗ ಜನರಿಗೆ ಸರ್ ಫ್ರೆಡರಿಕ್ ಲಾಲಿ ಯಾರು ಅಂತ ಹೇಳಿ ವಿಚಾರಗಳನ್ನ ಮಾಡಕ ಸ್ಟಾರ್ಟ್ ಮಾಡ್ತಾರ. ಸ್ವಲ್ಪ ಇತಿಹಾಸ ತೆಗೆದು ನೋಡಕ್ ಚಾಲೂ ಮಾಡ್ತಾರೆ. ಥ್ರೂ ಹೀಸ್ ರಿಸರ್ಚ್ he discovers a surprising truth. ಸೊ ಇದನ್ನ ಯಾರು ವಿಚಾರ ಮಾಡ್ತಾರೆ, ಮೊದಲು ನರೇಟರ್ ಯಾರಿದ್ರು, ಒಬ್ಬ ಜರ್ನಲಿಸ್ಟ್ ನೆನಪಿಟ್ಕೊಳ್ರಿ. ಓಕೆ, ಥ್ರೂ ಹೀಸ್ ರಿಸರ್ಚ್ he discovers a surprising truth. Lawley was not a cruel or oppressive colonial officer, but rather a man who had actually contributed significantly to the development of the region. ಸೊ ಇಲ್ಲಿ ಆ ಒಬ್ಬ ಈ ಸರ್ ಫ್ರೆಡರಿಕ್ ಲಾಲೆ ಬಗ್ಗೆ ವಿಚಾರ ಮಾಡಿದಾಗ ಯಾರಪ್ಪ ಅಂತಂದ್ರೆ ನರೇಟರ್ ಅಂದ್ರೆ ಯಾರಲ್ಲಿ ಜರ್ನಲಿಸ್ಟ್ ರೀ. ಆ ಜರ್ನಲಿಸ್ಟ್ ಅದನ್ನ ಹುಡುಕ್ಯಾಡ್ತಾನ, ಯಾರ ಹೆಂಗ ಇವ್ ಎಲ್ಲಿನ ವ್ಯಕ್ತಿ ಅಂತ ಹೇಳಿ ಹುಡುಕ್ಯಾಡಿದಾಗ ಅವಂಗೊಂದ್ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರ ಸರ್ ಲಾಲೆ ಅವ ಕ್ರೂರಿ ಅಲ್ಲ, ಅಥವಾ ಬಹಳ ಒಂದು ಧೋರಣೆ ಮಾಡಿದಂತ ವ್ಯಕ್ತಿ ಅಲ್ಲ ಅನ್ನೋದು ಅವ್ನ್ ಗೊತ್ತಾಗತಿ. ಅದ್ರ ಹೊರತಾಗಿ ಅವ್ನ ಎಂತ ವ್ಯಕ್ತಿ ಇರ್ತಾನಪ್ಪ ಅಂತಂದ್ರ ಬಹಳಷ್ಟು ಏನಪ್ಪಾ ಅಂತಂದ್ರೆ ಡೆವಲಪ್ಮೆಂಟ್ ಕಾರ್ಯಗಳನ್ನ ಮಾಡಿರ್ತಾನ, ಆ ಒಂದು ರಿಜನ್ ಒಳಗ, ಆ ಒಂದು ಪ್ರದೇಶದೊಳಗ ಡೆವಲಪ್ಮೆಂಟ್ ಮಾಡಿರ್ತಾನ. ಅದ್ರ ಸಂಬಂಧ ಒಂದು ಸ್ಟ್ಯಾಚ್ಯೂ ಅಲ್ಲಿ ಹಾಕಿರ್ತಾರ, ನೋಡಬಹುದು. He had worked for the welfare of the people, supported local initiatives and played a positive role in shaping the town. ಸೊ ಈ ಮಾಲ್ಗುಡಿ ಅನ್ನೋ ಒಂದು ಊರಿನ ಒಂದು ಅದನ್ನ ಏನಪ್ಪಾ ಅಂತಂದ್ರೆ ಡೆವಲಪ್ಮೆಂಟ್ ಆಗಕ್ಕಾಗಿರ್ಬೋದು, ಆಮೇಲೆ ಲೋಕಲ್ ಸಪೋರ್ಟ್ ಮಾಡ್ತಿರ್ತಾನ, ಆಮೇಲೆ ಜನರ ಒಂದು ಹಿತಾಸಕ್ತಿ, ವೆಲ್ಫೇರ್ ಆಫ್ ದ ಪೀಪಲ್, ಜನರ ಹಿತಾಸಕ್ತಿಯನ್ನು ನೋಡುವಂತ ಒಬ್ಬ ಆಫೀಸರ್ ಆಗಿರ್ತಾನ, ಒಬ್ಬ ಒಳ್ಳೆಯ ಆಫೀಸರ್ ಆಗಿರ್ತಾನ ಅಂತ ಹೇಳಿ ನಾವು ನೋಡ್ಬೋದು. ದಿಸ್ ರೆಲವೇಶನ್ ಕಂಪ್ಲೀಟ್ಲಿ ಚೇಂಜಸ್ ದ ಪ್ರೆಸೆಂಟ್ ಪರ್ಸ್ಪೆಕ್ಟಿವ್ ಆಫ್ ದ ಸಿಚುವೇಶನ್. ಸೊ ಈ ಒಂದು ವಿಚಾರ ಇಡೀ ಜನಕ್ಕೆ ಗೊತ್ತಾಗನ ಒಂದ್ ರೀತಿಯಿಂದ ಅವರ ಒಂದು ವಿಚಾರಗಳ ಬದಲಾಗ್ಬಿಡ್ತಾವ ಒಮ್ಮಿದ ಮೇಲೆ. ಓಕೆ, ಅವು ಹೆಂಗ್ ಆಗ್ತೈತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಒಳಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಸ್ಕ್ರೀನ್ಶಾಟ್ ತಗೋಬಹುದು, ಸ್ಕ್ರೀನ್ಶಾಟ್ ತಗೋದು ಎಕ್ಸಾಮ್ ಇದನ್ನ ಪ್ಯಾರಾಗ್ರಾಫ್ ವೈಸ್ ಬರ್ಕೋಬಹುದ್ರಿ. ಆಲ್ಮೋಸ್ಟ್ ಅಲ್ಲಿ 8 ಪ್ಯಾರಾಗ್ರಾಫ್ಸ್ ಇರ್ಬೋದು ಇವ. ದಟ್ ಈಸ್ ವೆರಿ ಈಸಿ ಮೈ ಡಿಯರ್ ಸ್ಟೂಡೆಂಟ್ಸ್. ಎಂಡ್ ತನ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ 1 ಮಾರ್ಕ್ಸ್ ಕ್ವಶನ್ಸ್ ಅದಾವ ವಿತ್ ಆನ್ಸರ್ಸ್, 5 ಮಾರ್ಕ್ಸ್ ಕ್ವಶನ್ಸ್ ಅದಾವ, ಆಮೇಲೆ 10 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇದಾವ. ಇನ್ನ ನೆಕ್ಸ್ಟ್ ನೋಡ್ರಿ, ಸೊ ಇದು ಕನ್ಫ್ಯೂಷನ್ ಬಗ್ಗೆ ನಮ್ಗಲ್ಲಿ ಹೇಳ್ಕೊಡ್ತೀನಿ ಅಂತ ಹೇಳಿ ನಾವು ನೋಡ್ಬೋದು. ಸೊ when this information comes to light, the municipal embarrassment and realization ಅಂತ ಹೇಳಿ ನಿಮಗೆ ಇದೇ ಇಮೇಜ್ ನೋಡಿದಂಗ ನೀವು ಈ ಇಮೇಜ್ ನೋಡ್ಬೇಕು. ಕನ್ಫ್ಯೂಷನ್ ಆಗಿರ್ಬೋದು, ಇಮೋಷನ್ಸ್, ಅಥವಾ ಆಮೇಲೆ ಲೇಟ್ ಆಗ ವಿಚಾರಗಳು ಗೊತ್ತಾಗ್ಬಿಡ್ತಾವ ಎಲ್ಲ ಜನರಿಗೆ. ಅವಾಗ ಏನಾಗ್ತೈತೆ ಅನ್ನೋದು, when this information comes to light, the municipal council and the townspeople are struck with embarrassment. ಇದು ಯಾವಾಗ ಈ ಇಡೀ ಜನರಿಗೆ ಗೊತ್ತಾದಿತ್ತು, ಅವಾಗ ಒಂಥರ ಅವ್ರೆಲ್ಲರಿಗೂ ಏನಪ್ಪಾ ಬೇಜಾರಾಗಿ ಚಲೋ ಆಗ್ತೈತಿ, ನಾವ್ ಏನ್ ಮಾಡಿದ್ವು ಅಂತ ಹೇಳಿ. ಮುನ್ಸಿಪಲ್ ಕೌನ್ಸಿಲರ್ಗೂ ಕೂಡ, ಆಮೇಲೆ ಹಂಗ ಜನರಿಗೂ ಕೂಡ ಬಹಳ ಅಸಹ್ಯ ಆಗಿ ಸ್ಟಾರ್ಟ್ ಆಗತ್ರಿ. ಬಹಳ ಅವರು ಒಂಥರ ಬಹಳ ಖೇದವನ್ನ ವ್ಯಕ್ತಪಡಿಸ್ಕೋತಾರ ತಮಗ್ ತಾವ. ನೆಕ್ಸ್ಟ್ ನೋಡ್ರಿ, ದೇ ರಿಯಲೈಸ್ ದಟ್ ದೇ ಹ್ಯಾವ್ ಮೇಡ್ ಅ ಸೀರಿಯಸ್ ಮಿಸ್ಟೇಕ್ ಬೈ ರಿಮೂವಿಂಗ್ ದ ಸ್ಟ್ಯಾಚ್ಯೂ ವಿತೌಟ್ ಪ್ರಾಪರ್ ನಾಲೆಡ್ಜ್. ಸೊ ಇಲ್ಲಿ ಅವ್ರಿಗೆ ಆಮೇಲೆ ಗೊತ್ತಾಗ್ತೈತೆ ಒಂಥರ ಸೀರಿಯಸ್ ಮಿಸ್ಟೇಕ್ ಮಾಡಿದ, ನಾವು ಬಹಳ ದೊಡ್ಡ ತಪ್ಪು ಮಾಡಿದೀವಿ, ನಾವು ವಿತೌಟ್ ನಾಲೆಡ್ಜ್ ಅವ್ರ ಬಗ್ಗೆ ತಿಳ್ಕೊಲಾರ್ದ ನಾವು ಈ ಸ್ಟ್ಯಾಚ್ಯೂ ತೆಗೆದಿದ್ದು ಬಹಳ ತಪ್ಪಾಗ್ತೈತಿ ಅಂತ ಹೇಳಿ ಅವ್ರಿಗೆ ರಿಯಲೈಸ್ ಆಗೈತಿ. ವಾಟ್ ದೇ ಹ್ಯಾಡ್ ಕನ್ಸಿಡರ್ಡ್ ಆನ್ ಆಕ್ಟ್ ಆಫ್ ಪೆಟ್ರಾಟಿಸಮ್ ನೌ ಅಪಿಯರ್ಸ್ ಟು ಬಿ ಅನ್ ಆಕ್ಟ್ ಆಫ್ ಇಗ್ನೋರೆನ್ಸ್. ಸೊ ಅವ್ರು ಏನು ದೇಶಭಕ್ತಿ ಅಂತ ಹೇಳಿ ಅನ್ಕೊಂಡು ಆ ಒಂದು ಸ್ಟ್ಯಾಚ್ಯೂ ತೆಗಿತಿರ್ತಾರೆ, ಈಗ ಅದು ಏನಾತಪ್ಪ ಅಂತಂದ್ರ ಒಂದ್ ರೀತಿಯಿಂದ ಇಗ್ನೋರೆನ್ಸ್ ಅಂದ್ರೆ ನೆಗ್ಲಿಜೆನ್ಸಿ. ಓಕೆ, ನೆಗ್ಲಿಜೆನ್ಸಿ ಮಾಡಿದಾಗ ಆಗ್ತದ ಅವ್ರಿಗೆ. ನಾವು ವಿಚಾರ ಮಾಡೋದನ್ನ ಅವ್ರ ಒಂದು ಏನಪ್ಪಾ ಅಂತಂದ್ರ ಮೂರ್ತಿನ ತೆಗಾತೇವಲ್ಲ, ಸ್ಟ್ಯಾಚ್ಯೂನ್ ತೆಗಾತೇವಲ್ಲ ಅಂತ ಹೇಳಿ ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ, ಅರಿವಾಗ್ತೈತೆ ಅವ್ರ ತಪ್ಪಿಗೆ.
The situation becomes ironic and almost absurd. The same people who once demanded the removal of the statue now feel the need to restore it. ಸೊ ಯಾವಾಗ ಜನರಿಗೆ ಆ ಒಂದು ಸರ್ ಫ್ರೆಡ್ರಿಕ್ ಲಾಲೆ ಬಗ್ಗೆ ಗೊತ್ತಾಗುತ್ತೋ ಅವಾಗ ಅವ್ರು ಏನ್ ಮಾಡ್ತಾರಂದ್ರ ಯಾವ ಒಂದು ಜನ ಒಂದು ಸ್ಟ್ಯಾಚ್ಯೂನ್ ತೆಗಿಬೇಕು ಅನ್ಕೊಂಡಿರ್ತಾರ ದೇ ಪೀಪಲ್ ಇನ್ಸಿಸ್ಟ್ ಟು ಅಗೇನ್ ರೀಸಿಚುಯೇಟ್ ದ ಸ್ಟ್ಯಾಚ್ಯೂ ಮತ್ತೊಮ್ಮೆ ಅದನ್ನ ರಿಅಲೋಕೇಟ್ ಮಾಡ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರಲ್ಲಿ ಆ ಸ್ಟ್ಯಾಚ್ಯೂ ಬರ್ಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರ ಜನ. ನೆಕ್ಸ್ಟ್ ನೋಡ್ರಿ ಪ್ರಾಬ್ಲಮ್ ಆಫ್ ರೀಇನ್ಸ್ಟಾಲೇಷನ್. ಈಗ ಮೊದಲು ತೆಗಿಬೇಕಾದ್ರೂ ಪ್ರಾಬ್ಲಮ್ ಆಗಿತ್ತು, ಹಂಗ ಮತ್ ವಾಪಸ್ ಅದನ್ನ ಕಟ್ಟಬೇಕಲ್ಲ ಅದಕ್ಕೆ ಏನ್ ಪ್ರಾಬ್ಲಮ್ ಆಗ್ತಿತ್ತು ಅನ್ನೋದನ್ನ ನೋಡೋಣ. ಹವೆವರ್ ಕರೆಕ್ಟಿಂಗ್ ದೇರ್ ಮಿಸ್ಟೇಕ್ ಪ್ರೂವ್ಸ್ ಟು ಬಿ ಮೋರ್ ಕಾಂಪ್ಲಿಕೇಟೆಡ್ ದನ್ ದ ಒರಿಜಿನಲ್ ಆಕ್ಷನ್. ಸೊ ಅವ್ರು ತಪ್ಪು ಮಾಡಿದ್ದನ್ನ ಮತ್ ವಾಪಸ್ ತಿದ್ದಾಕ್ ಹೋಗ್ತಾರಲ್ಲ ಅವಾಗ ಅವ್ರಿಗೆ ಏನಪ್ಪಾ ಅಂತಂದ್ರೆ ಬಹಳಷ್ಟು ತೊಂದರೆಗಳ ವ್ಯಕ್ತಪಡಿಸ್ತಾರ, ಬಹಳಷ್ಟು ತೊಂದರೆ ಆಗ್ತಾವ ಅವ್ರಿಗೆ. ಯಾಕಂದ್ರ ತೆಗಿಯೋದು ಕೆಡ್ಸೋದು ಬಹಳ ಈಸಿ ಆಗಿರ್ತೈತಿ, ಹಂಗ ಅದನ್ನ ಕಟ್ಟೋದನ್ನ ಕೆಡ್ಸಿದ್ದನ್ನ ಕಟ್ಟೋದು ಬಹಳ ಮತ್ತೆ ಕಷ್ಟ ಇರ್ತೈತಿ ಅಂತ ಹೇಳಿ ನಾವು ತಿಳ್ಕೊಬಹುದು. ಇಲ್ಲಿ ಇದೆಲ್ಲ ನಮ್ಗೆ ಅರ್ಥ ಆಗ್ತೈತಿ ಈ ಒಂದು ಸ್ಟೋರಿಯಿಂದ. ರೀಇನ್ಸ್ಟಾಲಿಂಗ್ ದ ಸ್ಟ್ಯಾಚ್ಯೂ ಇನ್ವಾಲ್ವ್ಸ್ ಅಡಿಷನಲ್ ಕಾಸ್ಟ್. ಸೊ ತೆಗಿಬೇಕಾದ್ರೂ ಖರ್ಚಾಗಿತ್ತು, ಮತ್ತ ಅದನ್ನ ಕಟ್ಟಬೇಕಂದ್ರು ಅದನ್ನ ಮತ್ತೆ ವಾಪಸ್ಸಲ್ಲಿ ಆ ಜಾಗ ಕುಣಿಸ್ಬೇಕಂದ್ರೂ ಖರ್ಚಾಗ್ತೈತಿ, ಎಫರ್ಟ್ ಮತ್ ಕಷ್ಟ ಪಡಬೇಕಾಗೈತಿ ಅಂಡ್ ಲಾಜಿಸ್ಟಿಕಲ್ ಚಾಲೆಂಜಸ್. ಮತ್ ಅದನ್ನ ತಂದ ನೋಡ್ರಿ ಬೇರೆ ಪ್ರದೇಶಕ್ಕೆ ಅದನ್ನ ಹೋಗಿ ಬಿಟ್ಟು ಬರ್ಬೇಕಂದ್ರೂ ತ್ರಾಸ್ ಬಹಳ ಆಗ್ತಿತ್ತು, ಹೌದಾ. ಮತ್ ಅದನ್ನ ವಾಪಸ್ ತಂದು ಕುಣಿಸ್ಬೇಕಂದ್ರೆ ಮತ್ ಲಾಜಿಸ್ಟಿಕ್ ಅಂದ್ರ ವಾಹನ, ಸೊ ಅದನ್ನ ತರಬೇಕಂದ್ರೂ ಕೂಡ ಪ್ರಾಬ್ಲಮ್ಸ್ ಆಗ್ತಾವ ಅಂತ ಹೇಳಿ ಈ ಒಂದು ಆರ್ ಕೆ ನಾರಾಯಣ್ ಅವರು ಜರ್ನಲಿಸ್ಟ್ ಮೂಲಕ ವಿಚಾರಗಳನ್ನ ಮುಂದೆ ಇಡ್ತಾರ. ಮೇಕಿಂಗ್ ದ ಪ್ರೊಸೆಸ್ ಇವನ್ ಮೋರ್ ಡಿಫಿಕಲ್ಟ್, ದ ಕೌನ್ಸಿಲ್ ಈಸ್ ನೌ ಕಾಟ್ ಇನ್ ಡೆಲಿಮಾ ಆಫ್ ಇಟ್ಸ್ ಓನ್ ಮೇಕಿಂಗ್, ಅನ್ಶೂರ್ ಆಫ್ ಹೌ ಟು ಅಂಡು ದ ಕಾನ್ಸಿಕ್ವೆನ್ಸ್ ಆಫ್ ಅರ್ಲಿ ಡಿಸಿಷನ್ಸ್. ಸೊ ಈಗ ಕೌನ್ಸಿಲ್ ಕಡೆ ನೋಡ್ರಿ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋ ಗೊತ್ತಾಗಿಲ್ಲ, ಅವು ಕನ್ಫ್ಯೂಷನ್ ಇರ್ತಾರ. ಆ ಕೌನ್ಸಿಲ್ ಮೆಂಬರ್ಸ್ ಇರ್ತಾರ ನೋಡ್ರಿ, ಈಚ್ ಅಂಡ್ ಎವ್ರಿ ಒನ್ ಈಸ್ ಇನ್ ಕನ್ಫ್ಯೂಷನ್. They don't know what to do because they have already spent money on removing the statue. They have already put lot of efforts. Now the same thing must be done to reassure that the statue is placed. Now the people have changed, but the statue again to reinstall it, it is tough task. Same things are going to be happening. So ತೆಗಿಬೇಕಾದ್ರೆ ಏನೆಲ್ಲ ಆಗಿತ್ತು ಅದನ್ನ ಮತ್ತೆ ವಾಪಸ್ ಮಾಡ್ಬೇಕಂದ್ರೆ ಖರ್ಚ ಆಗ್ತೈತಿ. ಇನ್ನ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಐರನಿ ಅಂಡ್ ಹ್ಯೂಮನ್ ಬಿಹೇವಿಯರ್, ವ್ಯಂಗ್ಯ, ಆಮೇಲೆ ಅದ್ರ ಜೊತೆಗಡೆ ಏನಪ್ಪಾ ಅಂತಂದ್ರ ಮನುಷ್ಯರ ಒಂದು ಬಿಹೇವಿಯರ್ ಅಂದ್ರ ವರ್ತನೆ ಹೆಂಗಿರ್ತದೆ ಅನ್ನೋದ್ರ ಬಗ್ಗೆ. ಥ್ರೂಔಟ್ ದ ಸ್ಟೋರಿ ನಾರಾಯಣ್ ಯೂಸಸ್ ಜೆಂಟಲ್ ಹ್ಯೂಮರ್ ಅಂಡ್ ಐರನಿ ಟು ಹೈಲೈಟ್ ದ ಇನ್ಕನ್ಸಿಸ್ಟೆನ್ಸೀಸ್ ಇನ್ ಹ್ಯೂಮನ್ ಬಿಹೇವಿಯರ್, ದ ಶಿಫ್ಟಿಂಗ್ ಅಟಿಟ್ಯೂಡ್ಸ್ ಆಫ್ ದ ಟೌನ್ಸ್ ಪೀಪಲ್ ಫ್ರಮ್ ಆಂಗರ್ ಅಂಡ್ ಪೆಟ್ರಾಟಿಸಮ್ ಟು ರಿಗ್ರೆಟ್ ಅಂಡ್ ಅಡ್ಮಿರೇಷನ್. ಸೊ ಇಲ್ಲಿ ಈ ಇಡೀ ಸ್ಟೋರಿ ಮೂಲಕ ನಮಗ ನಾರಾಯಣ ಅವರು ಒಂಥರ ಕಾಮಿಕಲ್ ಇವೆಂಟ್ಸ್ ಅನ್ನ ಸೃಷ್ಟಿ ಮಾಡೋದು, ಒಂಥರ ಹ್ಯೂಮರ್ ಸೃಷ್ಟಿ ಮಾಡ್ತಾರ. ಆಮೇಲೆ ಅದ್ರ ಜೊತೆಗಡೆ ಏನಪ್ಪಾ ಅಂದ್ರೆ ಒಂದ್ ರೀತಿ ವ್ಯಂಗ್ಯ ಮಾಡ್ತಾರ. ಏನ್ ವ್ಯಂಗ್ಯ ಮಾಡ್ತಾರಪ್ಪ ಅಂತಂದ್ರ ಮನುಷ್ಯರ ಬಿಹೇವಿಯರ್ ಯಾವ ರೀತಿ ಐತೆ ಅನ್ನೋದ್ರ ಬಗ್ಗೆ ಅವ್ರು ಒಂಥರ ಅಸಹ್ಯ ಮಾಡಿದಂಗ ಇರ್ತೈತಿ. ಯಾಕಪ್ಪ ಅಂತಂದ್ರ ನೋಡ್ರಿ ನೀವು ದ ಶಿಫ್ಟಿಂಗ್ ಅಟಿಟ್ಯೂಡ್ಸ್ ಆಫ್ ದ ಟೌನ್ಸ್ ಪೀಪಲ್ ಫ್ರಮ್ ಆಂಗರ್ ಅಂಡ್ ಪೆಟ್ರಾಟಿಸಮ್ ಟು ರಿಗ್ರೆಟ್ ಅಂಡ್ ಅಡ್ಮಿನಿಸ್ಟ್ರೇಷನ್. ಇಲ್ಲಿ ಏನಾಗುತ್ತಂದ್ರ ಆ ಮಾಲ್ಗುಡಿ ನಗರದ ಏನ್ ಪ್ರಜೆಗಳಿದಾರ ಅಥವಾ ಏನ್ ಜನ ಇದಾರಲ್ಲ ಅವ್ರಿಗೆ ಈ ಒಮ್ಮೆ ಸಿಟ್ಟಿನಿಂದ ಅವ್ರ ಏನ್ ಮಾಡ್ತಾರ ಪೆಟ್ರೋಟಿಸಮ್ ಕಡೆ ಹೋಗಿರ್ತಾರ್ರಿ. ಬಹಳ ಸಿಟ್ಟಿರ್ತದ, ಬ್ರಿಟಿಷರ್ ನಮ್ಮನ್ನ ಬಹಳ ಆಳ್ರು, ನಮಗ್ ಬಹಳ ಶೋಷಣೆ ಮಾಡಿದಾರ ಅಂತ ಹೇಳಿರ್ತೈತಿ. ಈ ಒಂದು ಥಿಂಕಿಂಗ್ ಒಮ್ಮಿದೊಮ್ಮೆಲೆ ಅವ್ರಿಗೆ ಏನಾಗ್ತೈತಿ, ದುಃಖ ಕೊಡ್ತೈತಿ. ಅಯ್ಯೋ ನಾವ್ ಹಿಂಗ್ ಮಾಡಿದ್ವಲ್ಲ, ನಾವ್ ತಪ್ಪು ಮಾಡಿದ್ವಲ್ಲ ಅಂತ ಹೇಳಿ ಅವ್ರಿಗೆ ಅರಿವು ಆಗ್ತೈತಿ. ಓಕೆ, ಆಮೇಲೆ ಅದಾದ ಕೂಡಲೇ ಅಡ್ಮಿರೇಷನ್, ಆ ಫ್ರೆಡ್ರಿಕ್ ಲಾಲೆನ ಹೊಗಳೋದನ್ನು ಕೂಡ ಅವರು ಮಾಡ್ತಾರ ಅಂತ ಹೇಳಿ ನೋಡ್ಬೋದು. ರಿಫ್ಲೆಕ್ಟ್ ದ ಇನ್ಸ್ಟೆಬಿಲಿಟಿ ಆಫ್ ಪಬ್ಲಿಕ್ ಒಪಿನಿಯನ್. ಸೊ ಆಮೇಲೆ ರಿಯಲ್ ಆದ ನೀವು ಫೋಟೋ ನೋಡ್ಬೋದು. ಸೊ ರಿಫ್ಲೆಕ್ಟ್ ದ ಇನ್ಸ್ಟೆಬಿಲಿಟಿ ಆಫ್ ಪಬ್ಲಿಕ್ ಒಪಿನಿಯನ್. ಸೊ ಪಬ್ಲಿಕ್ ಒಪಿನಿಯನ್ ಯಾವತ್ತು ಇನ್ಸ್ಟೇಬಲ್ ಇರ್ತಾವ, ಅವರಿಗೆ ಏನ್ ಮಾಡ್ಬೇಕು ಅನ್ನೋ ಗೊತ್ತಿರಂಗಿಲ್ಲ. ಅವ್ರಿಗೆ ಉತ್ತೇಜನ ತುಂಬಿರ ಸಾಕ, ಫೈರ್ ಒಂದ್ ಸ್ವಲ್ಪ ಬೆಂಕಿ ಹಚ್ಚಸಾಗ್ರಿ ಅದೇ ಹಬ್ಕೊಂತ ಹೋಗ್ತದೆ ಹೇಳಿ ಈ ಒಂದು ಸ್ಟೋರಿ ಮೂಲಕ ನಾವು ತಿಳ್ಕೊಬಹುದು. ದ ಮುನ್ಸಿಪಲ್ ಅಥಾರಿಟೀಸ್ ಇನ್ಸ್ಟೆಡ್ ಆಫ್ ಬೀಯಿಂಗ್ ವೈಸ್ ಅಂಡ್ ಇನ್ಫಾರ್ಮ್ಡ್, ಲೀಡರ್ಸ್ ಅಪಿಯರ್ ಆಸ್ ಫಿಗರ್ಸ್ ಹೂ ಆರ್ ಈಸಿಲಿ ಸ್ವೇಡ್ ಬೈ ಇಮೋಷನ್ಸ್ ಅಂಡ್ ಪಬ್ಲಿಕ್ ಪ್ರೆಷರ್. ಸೊ ಮುನ್ಸಿಪಲ್ ಅಥಾರಿಟಿಗಳಿಗೂ ಕೂಡ ಏನ್ ಮಾಡ್ಬೇಕು ಅನ್ನೋ ಗೊತ್ತಿರಂಗಿಲ್ಲ. ಅಟ್ ಲೀಸ್ಟ್ ಅವರೇ ಒಂದು ವೈಸ್ ಇನ್ಫಾರ್ಮೇಶನ್ ಅಂದ್ರೆ ವೈಸ್ ಅಂದ್ರೆ ಏನು, ಬಹಳ ವಿಚಾರ ಮಾಡಿ ಡಿಸಿಷನ್ ತಗೋಬೇಕಾಗಿತ್ತು. ಆಮೇಲೆ ಇನ್ಫಾರ್ಮ್ಡ್ ಲೀಡರ್ಸ್ ಅಪಿಯರ್ಸ್ ಆಸ್ ಅ ಫಿಗರ್ಸ್ ಹೂ ಆರ್ ಈಸಿಲಿ ಸ್ವೇಡ್ ಬೈ ಇಮೋಷನ್ಸ್ ಅಂಡ್ ಪಬ್ಲಿಕ್ ಪ್ರೆಷರ್. ಸೊ ಪಬ್ಲಿಕ್ ಪ್ರೆಷರ್ಗೆ ಈ ಒಂದು ಮುನ್ಸಿಪಲ್ ಅಥಾರಿಟೀಸ್ ಮೋರೆ ಹೋಗ್ತಾರಾಗಿರ್ಬೋದು. ಆಮೇಲೆ ಲೀಡರ್ಸ್ ವಿಚಾರಗಳಿರಂಗಿಲ್ಲ, ಅವ್ರಿಗೆ ನಾಲೆಜ್ ಇನ್ಫಾರ್ಮೇಶನ್ ತಗೊಂಡಿರಂಗಿಲ್ಲ ಅವರ. ಸೊ ಇಮೋಷನ್ಗಳ ಮೂಲಕ ಅವರು ಬದಲಾಗ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. The narrator with his calm and rational perspective serves as a contrast to this chaos, offering a more thoughtful view of the situation. So ಇಲ್ಲಿ ನರೇಟರ್ ಏನ್ ಮಾಡ್ತಾನಪ್ಪ ಅಂತಂದ್ರ ಅಗದಿ ಕಾಮ್ ಆಗಿ, ಆಮೇಲೆ ರಾಷನಲ್ ಪರ್ಸ್ಪೆಕ್ಟಿವ್, ರಾಷನಲ್ ಅಂದ್ರ ವಿಚಾರ ಮಾಡ್ತಾನವ, ಯಾವ್ದು ಕರೆಯ ಸತ್ಯಾಸತ್ಯತೆಗಳನ್ನ ತಿಳ್ಕೊಳಕ ನೋಡ್ತಾನ.
ಆಮೇಲೆ ಅದಷ್ಟ ಅಲ್ದ ಸರ್ವ್ಸ್ as a ಕಾಂಟ್ರಾಸ್ಟ್ ಟು ದಿಸ್ ಕಿಯಾಸ್. ಸೊ ಈ ಒಂದು ಏನ್ ಗದ್ದಲ ಗಲಭೆ ಗದ್ದಲ ಇದ್ರದ್ದು ಕೇವಸ್ ಅಂದ್ರೆ ಏನು ಗದ್ದಲ, ಓಕೆ, ಏನ್ ತೊಂದರೆ ಆಗಾದಿರೋದ್ಲ ಅದಕ್ಕೊಂದು ಬ್ರೇಕ್ ಹಾಕ್ತಾನವ, ಅದ್ರ ಬಗ್ಗೆ ವಿಚಾರ ನಡೆಸಿರ್ತಾನ. ಆಮೇಲೆ ಅವ್ರಿಗೊಂದು ತಿಳಿ ಹೇಳ್ತಾನೆ ಎಲ್ಲರಿಗೂ, ಆಫರಿಂಗ್ ಮೋರ್ ಥಾಟ್ಫುಲ್ ವ್ಯೂ ಆಫ್ ದ ಸಿಚುವೇಶನ್. ಆಮೇಲೆ ಆ ಒಂದು ಸಿಚುವೇಶನ್ ಬಗ್ಗೆ ಅವ ಹೇಳ್ಕೊಡ್ತಾನ. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ನನ್ನ ಯೂಟ್ಯೂಬ್ ಚಾನಲ್ಗೆ ಅಜಿತ್ ಕರಗರ್ ಅಂತ ಹೇಳಿ ಹೆಸರು, ನೀವು ಸರ್ಚ್ ಮಾಡಿದ್ರೆ ಅಂದ್ರೆ ನಿಮ್ಗೆ ವಿಡಿಯೋ ಸಿಗ್ತಾವ. ಸಾಫ್ಟ್ ಸ್ಕಿಲ್ ಮೇಲೆ ಕಂಪ್ಲೀಟ್ ವಿಡಿಯೋಸ್ ಮಾಡಿದೀನಿ, 5 ಪಾಯಿಂಟ್ಗಳ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ ಅಂತ. ಅವು ವಿಡಿಯೋಗಳನ್ನು ನೀವು ನೋಡ್ಬೋದು. ಹಂಗ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಕೊಡ್ರಿ, ಆಮೇಲೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಹೆಂಗ್ ಅನ್ಸುತ್ತೆ ಹೇಳಿ. ನೆಕ್ಸ್ಟ್ ನೋಡ್ರಿ, ಡೀಪರ್ ಮೀನಿಂಗ್ ಅಂಡ್ ಪೋಸ್ಟ್ ಇಂಡಿಪೆಂಡೆಂಟ್ ಕನ್ಫ್ಯೂಷನ್ ಅಂತ ಹೇಳಿ ಪಾಯಿಂಟ್ ಇದು. At a deeper level, the story comments on the larger condition of post-independence India. It suggests that while political freedom had been achieved, there was still a lack of clarity and maturity in dealing with the past. So, ಬಹಳಷ್ಟು ನಮಗ ಒಳ ಒಂದು ವಿಚಾರಗಳು ಇರ್ಬೇಕಾಗ್ತೈತಿ, ಬಹಳಷ್ಟು ತೀವ್ರವಾಗಿ ನಾವು ವಿಚಾರ ಮಾಡ್ಬೇಕಾಗ್ತೈತಿ. ಆಮೇಲೆ ಅದು ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ನಮ್ಗೆ ಎದ್ರ ಬಗ್ಗೆ ಹೇಳ್ತೈತಪ್ಪ ಅಂತಂದ್ರ ಕಂಡೀಷನ್, ಒಂದ್ ರೀತಿಯಲ್ಲಿ ಯಾವ ರೀತಿ ಕಂಡೀಷನ್ ಇತ್ತು ಪೋಸ್ಟ್ ಇಂಡಿಪೆಂಡೆನ್ಸ್ ಇರೋದ ಅಂದ್ರ ಸ್ವತಂತ್ರ ಸಿಕ್ಕ ನಂತರ ಭಾರತದ ಪರಿಸ್ಥಿತಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಈ ಒಂದು ಸ್ಟೋರಿ ನಮಗೆ ಹೇಳ್ಕೊಡ್ತೈತಿ. ಇಟ್ ಸಜೆಸ್ಟ್ ದಟ್ ವೈಲ್ ಪೊಲಿಟಿಕಲ್ ಫ್ರೀಡಮ್ ಹ್ಯಾಡ್ ಬಿನ್ ಅಚೀವ್ಡ್, ದೇರ್ ವಾಸ್ ಸ್ಟಿಲ್ ಲ್ಯಾಕ್ ಆಫ್ ಕ್ಲಾರಿಟಿ ಅಂಡ್ ಮೆಚುರಿಟಿ ಇನ್ ಡೀಲಿಂಗ್ ವಿತ್ ದ ಪಾಸ್ಟ್. ಸೊ ನಮಗ ಪಾಲಿಟಿಕಲಿ ನಮಗ್ ಫ್ರೀಡಮ್ ಸಿಕ್ಕಿರ್ತೈತಿ, ರಾಜಕೀಯವಾಗಿ ಸ್ವತಂತ್ರ ಸಿಕ್ಕರೂ ಕೂಡ ನಮಗ್ ಕ್ಲಾರಿಟಿ ಇಲ್ಲ ಇನ್ನೂ. ಅದು ನಮ್ಮ ಭಾರತದ ಜನತೆಗೆ ಇನ್ನೂ ಕ್ಲಾರಿಟಿ ಇರಂಗಿಲ್ಲ. ಅವಾಗ ಆಗಿನ ಒಂದು ಟೈಮ್ ಕ್ಲಾರಿಟಿ ಇರಂಗಿಲ್ಲ, ಮೆಚುರಿಟಿ ಇರಂಗಿಲ್ಲ. ಯಾವ್ದನ್ನ ಅಥವಾ ಈ ಪಾಸ್ಟ್ ನ ನಡೆದು ಹೋದಂತದನ್ನ ಹೆಂಗ್ ಡೀಲ್ ಮಾಡ್ಬೇಕು, ಹೆಂಗ್ ಅದನ್ನ ವಿಚಾರ ಮಾಡ್ಬೇಕು ಅನ್ನೋದು ಇರಂಗಿಲ್ಲ ಜನರಿಗೆ ತಲೆಯಾಗ. ದ ಡಿಸೈರ್ ಟು ರಿಜೆಕ್ಟ್ ಎವ್ರಿಥಿಂಗ್ ಅಸೋಸಿಯೇಟೆಡ್ ವಿತ್ ಕೊಲೋನಿಯಲ್ ರೂಲ್ ಸಮಟೈಮ್ಸ್ ಲೆಡ್ ಟು ಹೆಸ್ಟಿ ಅಂಡ್ ಇಲ್ ಇನ್ಫಾರ್ಮ್ ಡಿಸಿಷನ್ಸ್. ಸೊ ಈ ಒಂದು ಮಾಲ್ಗುಡಿ ಜನ ಅಷ್ಟೇ ಅಲ್ಲ, ಭಾರತದ ಬಹಳಷ್ಟು ಪ್ರದೇಶದೊಳಗೆ ಹಿಂಗ ಆಗಿರ್ತೈತಿ. ಏನಪ್ಪಾ ಅಂತಂದ್ರ ಕೊಲೋನಿಯಲ್ ರೂಲ್ ಅನ್ನ ರಿಜೆಕ್ಟ್ ಮಾಡೋದು ಅಷ್ಟೇ ಅಲ್ಲ, ಅವ್ರು ಕಟ್ಟಿರೋದನ್ನೆಲ್ಲಾನು ಅವ್ರು ನಿರ್ಮಿಸೋದನ್ನೆಲ್ಲಾನು ಮುರಿಯೋದಂದ್ರ ಇಟ್ ಈಸ್ ಕೈಂಡ್ ಆಫ್ ಬಹಳ ಒಂಥರ ವಿಚಿತ್ರ ಅಂತ ಹೇಳಿ ಅನ್ಸುತ್ತೆ ನಮಗ. ಅದು ಇನ್ಫಾರ್ಮೇಶನ್ ಇರಲಾರ್ದ ನಾವು ಅದನ್ನ ವಿರೋಧಿಸೋದು ಬಹಳ ತಪ್ಪಾಗ್ತದೆ ಅಂತ ಹೇಳಿ ಈ ಒಂದು ಸ್ಟೋರಿ ಮೂಲಕ ನಮಗ ತಿಳಿಸ್ಕೊಡ್ತಾರೆ. ಯಾರು? R.K. ನಾರಾಯಣ್ ಅವರು. ಯಾರ ಮೂಲಕ ತಿಳಿಸ್ಕೊಡ್ತಾರಪ್ಪ ಅಂತಂದ್ರ ಅದನ್ನ ಒಬ್ಬ ಜರ್ನಲಿಸ್ಟ್ ಮೂಲಕ ಅದನ್ನ ತಿಳಿಸ್ಕೊಡ್ತಾರ. ಅವನ ನರೇಟರ್ ಅದಾನ, ಈ ಸ್ಟೋರಿನ ಹೇಳಿದವ. ಓಕೆ, ನೆನಪಿಟ್ಕೊಡ್ರಿ ಅದನ್ನ. Narayan does not criticize this harshly. Instead, he presents it in a humorous and relatable manner, allowing readers to recognize the flawless in such thinking. ಸೊ ನಾರಾಯಣ ಅವ್ರ ಏನಪ್ಪಾ ಅಂತಂದ್ರೆ ಬಹಳ ಒಂದು ವಿಮರ್ಶೆ ಮಾಡ್ತಾರ, ಬಹಳ ತೀವ್ರವಾಗಿ ಒಂದು ವಿಮರ್ಶೆ ಮಾಡ್ತಾರ. ವಿಮರ್ಶೆ ಮಾಡೋದು ಅಷ್ಟೇ ಅಲ್ದ, ಅವರು ಒಂದು ಯಾವ ರೀತಿ ಒಂದು ಪರಿಸ್ಥಿತಿ ಇತ್ತು ಭಾರತದ ಅನ್ನೋದ್ರ ಬಗ್ಗೆ ಎಲ್ಲಾ ಒಂದು ಓದುಗರಿಗೆ ಈ ಒಂದು ಸ್ಟೋರಿ ಮೂಲಕ ನಮಗ ತಿಳಿಸ್ಕೊಡ್ತಾರ. ಓಕೆ, ನೆಕ್ಸ್ಟ್ ನೋಡ್ರಿ, ನಿಮ್ಗೆ ಫೋಟೋ ತೋರಿಸಿದ್ದಿಲ್ಲ. ಈ ಫೋಟೋ ಏನ್ ತೋರಿಸಿದಪ್ಪ ಅಂತಂದ್ರೆ ಕನ್ಫ್ಯೂಷನ್ ಬಗ್ಗೆ ನಾವು ಯಾವ ದಾರಿ ಹಿಡಿಬೇಕಂತ ಹೇಳಿ. ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡ್ರಿ, ಫೈನಲ್ ಪಾಯಿಂಟ್, ಕನ್ಕ್ಲೂಷನ್ ಮೆಸೇಜ್. ಸೊ ಏನ್ ಮೆಸೇಜ್ ಕೊಡ್ತಿದ್ವಿ, ಕನ್ಕ್ಲೂಷನ್ ಏನು? ಇನ್ ದ ಎಂಡ್ ಲಾಲೆ ರೋಡ್ ಈಸ್ ನಾಟ್ ಜಸ್ಟ್ ಅಬೌಟ್ ಸ್ಟ್ಯಾಚ್ಯೂ ಆರ್ ರೋಡ್. ಕೊನೆಗೆ ಏನಪ್ಪಾ ಅಂತಂದ್ರೆ ಲಾಲೆ ರೋಡ್ ಅನ್ನೋದು ಬರೀ ಸ್ಟ್ಯಾಚ್ಯೂ ಮತ್ತು ರೋಡ್ ಅಷ್ಟೇ ಅಲ್ಲ, ಅದೇನಿತ್ತಪ್ಪ ಅಂತಂದ್ರೆ ಇಟ್ ಈಸ್ ಅಬೌಟ್ ಹ್ಯೂಮನ್ ನೇಚರ್, ಮನುಷ್ಯರ ಒಂದು ಗುಣಗಳ ಬಗ್ಗೆ ಐತದು. ದ ಡೇಂಜರ್ಸ್ ಆಫ್ ಆಕ್ಟಿಂಗ್ ವಿತೌಟ್ ನಾಲೆಜ್. ಸೊ ನಾಲೆಜ್ ಇರ್ಲಾರ್ದ, ವಿಚಾರಗಳು ಇರ್ಲಾರ್ದ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಾರ್ದ ನಾವು ಆಕ್ಟ್ ಮಾಡಿದ್ವು, ಒಂದು ಡಿಸಿಷನ್ ತಗೊಂಡಪ್ಪ ಅಂತಂದ್ರೆ ಅದು ಎಷ್ಟು ಕೆಟ್ಟದಾಗಿರ್ತೈತಿ ಅಂತ ಹೇಳಿ ನಾವು ನೋಡಬಹುದು. ಅಂಡ್ ದ ಇಂಪಾರ್ಟೆನ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಹಿಸ್ಟ್ರಿ ಬಿಫೋರ್ ಮೇಕಿಂಗ್ ಡಿಸಿಷನ್ಸ್. ಸೊ ಹಿಸ್ಟ್ರಿ ಕರೆಕ್ಟ್ ಆಗಿ ತಿಳ್ಕೊಳ್ಳಾರ್ದ ನಾವು ಅಕಸ್ಮಾತ್ ಡಿಸಿಷನ್ಸ್ ಅನ್ನ ತಗೊಳಕತ್ತಪ್ಪ ಅಂತಂದ್ರ ಬಹಳ ಮೂರ್ಖರಾಗ್ತೇವೆ ಅಂತ ಹೇಳಿ ನಾವು ನೋಡಬಹುದು. Through a simple narrative, R.K. Narayan delivers a powerful message about the need for rational thinking and informed judgment. ಸೊ ನಾವು ಯಾವುದೇ ಒಂದು ವಿಷಯಗಳನ್ನ, ಯಾವುದೇ ಒಂದು ಪವರ್ಫುಲ್ ಅಂದ್ರೆ R.K. ನಾರಾಯಣ್ ಏನ್ ಮೆಸೇಜ್ ಕೊಡ್ತಾರೆ, ಎಷ್ಟು ಪವರ್ಫುಲ್ ಇತ್ತಪ್ಪ ಅಂತಂದ್ರ ಏನೋ ಡಿಸಿಷನ್ ತಗೋಬೇಕಂದ್ರೂ ಕೂಡ ನಾವು ಒಂದಿಷ್ಟು ಬಹಳ ನಿಂತು ವಿಚಾರ ಮಾಡ್ಬೇಕಾಗ್ತೈತಿ, ಎರಡೂ ಕಡೆಯಿಂದ ನಿಂತು ವಿಚಾರ ಮಾಡ್ಬೇಕಾಗ್ತೈತಿ. ಇದಕ್ಕೆ ರಾಷನಲ್ ಥಿಂಕಿಂಗ್ ಅಂತ ಹೇಳ್ತಾರ. The story remains relevant even today as it reminds us that emotions and assumptions should never replace truth and understandings. ಸೊ ನಮ್ಮ ಇಮೋಷನ್ಸ್ ಮೇಲೆ ನಮ್ಗೆ ಕಂಟ್ರೋಲ್ ಇರಬೇಕು. ಆಮೇಲೆ ಅಸಂಪ್ಷನ್ಸ್, ಬರೀ ಸುಮ್ಮ ಏನಪ್ಪಾ ಅಂತಂದ್ರೆ ಗೊಳ್ಳ ಬೊಗಸೆ ಲೆಕ್ಕಾಚಾರ ಹಾಕಬಾರ್ದು. ಹಂಗಿರ್ಬೋದಲ್ಲ, ಇವ್ ಕೆಟ್ಟಿರ್ಬೋದಲ್ಲ ಅನ್ನೋ ಒಂದೇನ್ ಅಸಂಪ್ಷನ್ಸ್ ಇರ್ತಾವಲ್ಲ, ಒಂದಿಷ್ಟು ವಿಚಾರಗಳು ಇರ್ತಾವಲ್ರಿ, ಅವನ್ನ ಬಿಟ್ಟು ಬಿಡಬೇಕು. ಏನಪ್ಪಾ ಅಂತಂದ್ರ ಅನುಮಾನಕಾರಿ ಅಂತ ವಿಚಾರಗಳು ಇರ್ತಾವಲ್ಲ, ಅವನ್ನ ಬಿಟ್ಟು ಬಿಡ್ಬೇಕಾಗತಿ. ನೀವು ಶೋರ್ ಇದ್ರೆ ಅಷ್ಟೇ ಡಿಸಿಷನ್ಸ್ ಅನ್ನ ತಗೋಬೇಕಂತ ಹೇಳಿ ಈ ಒಂದು ಪರ್ಟಿಕ್ಯುಲರ್ ಸ್ಟೋರಿ ನಮಗ ಮೆಸೇಜ್ ಅನ್ನ ಕೊಡ್ತೈತಿ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಪಾಯಿಂಟ್ ನಿಮ್ಗ ಇದು 1 ಮಾರ್ಕ್ಸ್ ಕ್ವಶನ್ಸ್ ಟೋಟಲ್ 40 ಅದಾವ್ರಿ. 12 12 24 ಆತು.
ನೆನ್ಪಿಟ್ಕೊಳ್ರಿ ಟೋಟಲ್ 40 ಕ್ವಶನ್ಸ್ ಅದಾವ ಮಾಡಿ ಸ್ಟೂಡೆಂಟ್ಸ್. ಸ್ಕ್ರೀನ್ ಶಾಟ್ ತಗೊಳ್ರಿ. ನೋಡ್ರಿ, ಹೂ ಇಸ್ ದ ಆಥರ್? ಆರ್ ಕೆ ನಾರಾಯಣ. ಫಿಕ್ಷನಲ್ ಟೌನ್ ಹೆಸರೇನು? ಮಾಲ್ಗುಡಿ. ಆಮೇಲೆ ರೋಡ್ ಹೆಸರೇನೈತಿ? ಲಾಲೆ ರೋಡ್. ಸರ್ ಫೆಡ್ರಿಕ್ ಲಾಲೆ ಯಾರು? ಬ್ರಿಟಿಷ್ ಆಫೀಸರ್. ಲಾಲೆ ರೋಡ್ ಎಲ್ಲಿ ಲಾಲೆ ರೋಡ್ ಸಾರಿ ಸ್ಟ್ಯಾಚ್ಯೂ ಎಲ್ಲಿ ಇರ್ತದಂದ್ರ ಫೆಡ್ರಿಕ್ ಲಾಲೆ ರೋಡ್ ಮೇಲೆ ಇರ್ತೈತ್ರಿ. ಸೊ ಯಾರ್ ಹೇಳಿನು. ನೆಕ್ಸ್ಟ್ ಪ್ರೊಫೆಷನ್ ಇರ್ತಪ್ಪ ಅಂತಂದ್ರ ಈ ನರೇಟರ್ ದ ಜರ್ನಲಿಸ್ಟ್ ಮತ್ತು ನ್ಯೂಸ್ ಪೇಪರ್ ಎಡಿಟರ್. ಸೊ ಮಾಡಿ ಸ್ಟೂಡೆಂಟ್ಸ್ ಇದನ್ನ ಓದ್ಕೋತ್ ಕುಂಡ್ರದ್ ಬೇಡ, ಮತ್ತೆ ವಿಡಿಯೋ ಭಾಳ ದೊಡ್ಡದೈತಿ. ನೀವೇನ್ ಮಾಡ್ರಪ್ಪ ಅಂತಂದ್ರ ಒಂದು ಕ್ವಿಕ್ ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ಮಾಡಿ ಸ್ಟೂಡೆಂಟ್ಸ್. ಪಾಸ್ ಮಾಡಿ ಸ್ಕ್ರೀನ್ ಶಾಟ್ ತಗೊಳ್ರಿ. ಹಂಗ ಏನಪ್ಪಾ ಅಂತಂದ್ರ ಈ ವಿಡಿಯೋಗ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಎಷ್ಟು ಚಲೋ ಅನ್ಸುತ್ತೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಹಂಗ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋ ಬೇಕು, ನಾ ಯಾವ ವಿಡಿಯೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಏನು ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ ಮಾಡಿ ಸ್ಟೂಡೆಂಟ್ಸ್. ಸೊ ಇಲ್ಲಿ 12 ಅದಾವ ಅಂದ್ರ 36 + 4 40 ಕ್ವಶನ್ಸ್ ಇದಾವ್ರಿ. ಪಾಸ್ ದ ವಿಡಿಯೋ ಅಂಡ್ ಟೇಕ್ ದ ಸ್ಕ್ರೀನ್ ಶಾಟ್. ಇನ್ನು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ರೀ. ಇದ್ರದ್ದು ನೀವು ಪಾಸ್ ಮಾಡಿ ಏನಪ್ಪಾ ಅಂತಂದ್ರೆ ಸ್ಕ್ರೀನ್ ಶಾಟ್ ನ ತಗೋಬಹುದು. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿತ್ತು ಅನ್ಕೊಂಡೇನಿ. ಅರ್ಥ ಆಗಿತ್ತು ಅಂದ್ರೆ ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್. And with that, comment how did you feel about this video, my dear students. Then that's it, my dear students. That's it for the video. Thank you. See you all in the next video.